to bring for your kingdom, Lord. Let his struggles ಓಕೆ ಹೋಲ್ಸ್ ಮೊಬೈಲ್ ಮ್ಯೂಟ್ ಆದಂಗೆ ಕಾಣಿಸ್ತದೆ. yes. So, Continue, pastors. ಥ್ಯಾಂಕ್ ಯು. And the ಉತ್ತಮವಾದಂತಹ congregation, especially Pastor. To mighty hands, Lord, and pray in the precious name of Jesus Christ. Amen. ಆಮೇಲೆ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ಡೇವಿಡ್ ಅವರು ಇದ್ದಾರೆ, ರಾಯಚೂರು. ಒಂದು ವಿಶೇಷ ಗೀತೆಯನ್ನು ಹಾಡೋಕ್ಕಾಗುತ್ತಾ ಡೇವಿಡ್ ಅವರು? ಹಾ ಸರ್. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ ಸರ್. ಯೇಸು ಸ್ವಾಮಿ ನಿನ್ಗೆ ನಾನು ಎಲ್ಲವನ್ನು ಕೊಡ್ವೇನು, ನಿನ್ನ ಮುಂದೆ ನಾನು ಬಿದ್ದು ನಿನ್ನರಾಧಿಸುವೆನು. ನಾ ಸಮಸ್ತವ ನಾ ಸಮಸ್ತವ ನಿನ್ಗೆ ದಿವ್ಯ ಕರ್ತ ಕೊಡುವೆನಯ್ಯ. ನಿನ್ನ ಮುಂದೆ ಬಿದ್ದು ಸ್ವಾಮಿ ನಿನ್ನರಾಧಿಸುವೆನು. ಲೋಕದಾಶೆಯೆಲ್ಲ ನೀಗಿ ನಾನನ್ ಶುದ್ಧ ಪಡಿಸು. ನಾ ಸಮಸ್ತವ ನಾ ಸಮಸ್ತವ ನಿನಗೆ ದಿವ್ಯ ಕರ್ತ ಕೊಡುವೆನಯ್ಯ. ಓಕೆ ಸರ್, ಥ್ಯಾಂಕ್ ಯು. ಉತ್ತಮವಾದಂತಹ ಹಾಡಿಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ದಿನದ ಆರಾಧನೆಗೆ ಹೋಗುವಾಗ ದೇವರ ವಾಕ್ಯ ಭಾಗದಲ್ಲಿ ಪೌಲನು ತನ್ನ ಶಿಷ್ಯನಾದಂತಹ ತಿಮೋಥೆಯನಿಗೆ ಈ ಮಾತುಗಳನ್ನ ಬರೆಯುವಂತವನಾಗಿದ್ದಾನೆ. ದೇವರ ಮುಂದೆ ಮತ್ತು ಜೀವಿಸುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನ ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ.
ಅಂತ್ಯದ ದಿನಗಳಲ್ಲಿ ದೇವ ಜನರ ಮಧ್ಯದಲ್ಲಿ ನಡೆಯುವಂತ ಒಂದು ಭಯಂಕರವಾದಂತ ಸ್ಥಿತಿಯನ್ನ ಪೌಲನು ತಿಮೋಥೆಯನಿಗೆ ತಿಳಿಸುವುದರ ಮುಖಾಂತರವಾಗಿ ಕೊನೆ ಕಾಲದಲ್ಲಿ ಜೀವಿಸುವಂತ ದೇವ ಜನರಿಗೂ ಕೂಡ ಎಚ್ಚರಿಕೆಯ ಸಂದೇಶವನ್ನ ಕೊಡುವಂತವನಾಗಿದ್ದಾನೆ. ಬಹಳ ಪ್ರಾಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಇದು. ಅಂತ್ಯಕಾಲದಲ್ಲಿ ಜನರು ಹೇಗೆ ತಮ್ಮ ಜೀವಿತದಲ್ಲಿ ನಡ್ಕೊಳ್ತಾರೆ ಎಂಬುದಾಗಿ, ಸ್ವಸ್ಥ ಬೋಧನೆಯನ್ನ ಸಹಿಸಲಾರದಂತ ಕಾಲ, ದೇವರ ವಾಕ್ಯದಲ್ಲಿ ನೇರವಾದ ನುಡಿಗಳು ಪಾಪದ ಜೀವಿತವನ್ನ ಖಂಡಿಸುವಾಗ ಅದನ್ನ ಸಹಿಸಿಕೊಳ್ಳಲಾರದೆ ಅದಕ್ಕೆ ವಿರುದ್ಧವಾಗಿ ಅಪೇಕ್ಷಿಸುವಂತ ಬೋಧನೆಗಳನ್ನ ಜನರು ಆಸೆ ಪಡುವಂಥದ್ದನ್ನ ಇಲ್ಲಿ ತಿಳಿಸುವಂತವನಾಗಿದ್ದಾನೆ. ಇವತ್ತು ಅನೇಕ ಸಭೆಗಳಲ್ಲಿ ಮಾನವನ ರಕ್ಷಣೆಯ ಕುರಿತಾಗಿ ತಿಳಿಸಬೇಕಾದಂತ ಸತ್ಯ ಬೋಧನೆಗಳು ಸಂಪೂರ್ಣವಾಗಿ ಮರೆಯಾಗಿವೆ. ಬದಲಾಗಿ ಕೇವಲ ಕೆಲವೊಂದು ರೀತಿಯ ಬೋಧನೆಗಳು ಮುದ್ರಿಸಲ್ಪಟ್ಟು ಅವುಗಳನ್ನೇ ಎಲ್ಲ ಕಾಲಕ್ಕೂ ಪುನರಾವರ್ತಿತವಾಗಿ ಬೋಧಿಸುತ್ತಾ ಅವುಗಳಿಂದ ಜನರನ್ನ ತೃಪ್ತಿಪಡಿಸುತ್ತಾ ಜನರ ಜೀವಿತದಲ್ಲಿ ಅವರ ಮನಸ್ಸಿಗೆ ಯಾವುದೇ ರೀತಿಯಾದಂತ ಒಂದು ನೋವಾಗದಂತೆ ಜನರು ಯಾವಾಗಲೂ ತಮ್ಮ ಬಳಿಗೆ ಸಂತೋಷದಿಂದ ಬಂದು ತಾವು ಬಯಸುವಂತ ತಮಗೆ ಸಿಗಬೇಕಾದಂತ ಲಾಭಗಳನ್ನ ಅವರಿಂದ ಪಡೆದುಕೊಳ್ಳುವುದಕ್ಕಾಗಿ ಈ ಕೊನೆ ಕಾಲದಲ್ಲಿ ದೇವರ ಸಭೆಯಲ್ಲಿ ಬೋಧನೆಗಳನ್ನ ನಡೆಸುವುದನ್ನ ಪೌಲನು ತಿಳಿಸುವಂತವನಾಗಿದ್ದಾನೆ. ಅಂತ ಜನರು ಇರ್ತಾರೆ. ಅಂತ ಜನರಿಗೆ ಬೇಕಾದಂತ ಬೋಧನೆಗಳನ್ನ ಬೋಧಿಸುವಂತ ಜನರು ಇರ್ತಾರೆ, ಸೇವಕರು ಇರ್ತಾರೆ. ಅದನ್ನೇ ಯೇಸು ಸ್ವಾಮಿ ನಾನು ಹೋದ ಮೇಲೆ ತೋಳಗಳು ಬರ್ತವೆ, ನಿಮ್ಮನ್ನ ಹಿಡ್ಕೊಂಡು ಹೋಗ್ತವೆ ಎಂಬುದಾಗಿ ಹೇಳಿದರು. ಸುಳ್ಳು ಬೋಧಕರು ಬರ್ತಾರೆ ಎಂಬುದಾಗಿ ಪ್ರವಾದಿಸಿದರು. ಮನುಷ್ಯನನ್ನ ರಕ್ಷಣೆಯ ಯೋಜನೆಗೆ ನಡೆಸದೆ ಯಾವ ದೇವರ ವಾಕ್ಯವು ದೇವರ ಆತ್ಮನಿಂದ ಬರುವಂತದ್ದಲ್ಲ. ಪ್ರತಿಯೊಂದು ಬೋಧನೆಯಲ್ಲಿಯೂ ಮಾನವನಿಗೆ ಪಾಪದ ವಿಷಯವಾದಂತ ಎಚ್ಚರಿಕೆ ಕೊಡಲ್ಪಡಬೇಕಾಗ್ತದೆ. ಕಾರಣ ಅಂತ್ಯದ ದಿನಗಳಲ್ಲಿ ಸೈತಾನನು ಈ ಲೋಕದಲ್ಲಿ ಎಲ್ಲಾ ವಿಧವಾದಂತ ಪಾಪದ ಕಾರ್ಯಗಳಿಂದ ಲೋಕದ ಜನರನ್ನ ಸಂಪೂರ್ಣವಾಗಿ ವಶ ಮಾಡಿಕೊಂಡಿರುವಾಗ ಪಾಪದ ಕಾರ್ಯಗಳನ್ನ, ಪಾಪವೇನೆಂಬುದನ್ನ ಹಾಗೂ ಪಾಪದ ನಿಮಿತ್ತ ಸಂಭವಿಸುವಂತ ಮಹಾಘೋರವಾದಂತ ನಷ್ಟವನ್ನ ಮನುಷ್ಯನಿಗೆ ಆತನ ಗಮನಕ್ಕೆ ತರದೆ, ಅದರ ವಿಷಯದಲ್ಲಿ ಎಚ್ಚರಿಸದೆ ಹಾಗೆಯೇ ಬಿಟ್ಟ ಮಾನವನ ಜೀವಿತ ಭಯವಿಲ್ಲದೆ ಮರಣದತ್ತ ಓಡುವಂತಹದ್ದಾಗಿದೆ. ಜ್ಞಾನೋಕ್ತಿಯಲ್ಲಿ ಸೊಲೊಮೋನನು ಬರಿತಾನೆ, ಬೇಟೆಯ ಕಡೆಗೆ ಓಡುವ ಪಕ್ಷಿಗಳಂತೆ ಯೌವನಸ್ಥರು ಜಾರ ಸ್ತ್ರೀಯ ಮನೆಯ ಕಡೆಗೆ ಓಡುತ್ತಾರೆ ಎಂಬುದಾಗಿ. ಈ ಕೊನೆ ಕಾಲದಲ್ಲಿ ಮುಂದೆ ಬರುವಂತ ದುರಂತವನ್ನ ತಿಳಿದರೂ ತಿಳಿಯದೆ ಹೋದರೂ ದುರಿಚ್ಛೆಗಳ ನಿಮಿತ್ತ ಪಾಪದ ವಶಕ್ಕೆ ಗುಲಾಮರಾದಂತ ಮಾನವರ ಜೀವಿತ ಬೇಟೆಗಾರನ ಬಲೆಯ ಕಡೆಗೆ ಓಡಿದಂತ ಪಕ್ಷಿಗಳಾಗೆ ಓಡುವಂತದ್ದನ್ನ ಜನರ ಜೀವಿತದಲ್ಲಿ ನಾವು ನೋಡ್ತೇವೆ. ಅಂತವರು ತಾನೇ
ತಮಗೆ ಬೇಕಾದಂತ ರೀತಿಯಲ್ಲಿ ಉಪದೇಶಗಳನ್ನ ಕೇಳಲು ಅಂತ ವ್ಯವಸ್ಥೆಗಳನ್ನ ಇರುವಂತ ಸ್ಥಳಗಳಲ್ಲಿ ಹೆಚ್ಚಾಗಿ ಸಂಧಿಸಲು ಅಲ್ಲಿ ಇರಲು ಸಂತೋಷ ಪಡ್ತಾರೆ. ತಮ್ಮ ಜೀವಿತದಲ್ಲಿ ಇರುವಂತ ಅಸಹ್ಯವಾದಂತ ಪಾಪದ ಕಾರ್ಯಗಳನ್ನ ತೆಗೆದು ಹಾಕುವುದಕ್ಕೆ ಅವರಿಗೆ ಮನಸ್ಸಿರುವುದಿಲ್ಲ. ಅದನ್ನ ಪೋಷಿಸಿ ಪಾಲಿಸಿಕೊಂಡು ಬರುವಂತ ವ್ಯವಸ್ಥೆಗಳಿರುವಂತ ಸ್ಥಳಗಳಲ್ಲಿ ಹೆಚ್ಚು ಆಸಕ್ತಿಯಿಂದ ಅಲ್ಲಿ ಹೋಗಿ ಅಲ್ಲಿ ಸಂತೋಷಿಸಿ ಉಲ್ಲಾಸಿಸಿ ಸಂಭ್ರಮಿಸಿ ನಾವು ದೇವರ ಆರಾಧನೆಯನ್ನ ಮಾಡಿದೆವು ಎಂಬುದಾಗಿ ಅಂದುಕೊಂಡು ಬಂದ್ಬಿಡ್ತಾರೆ. ತಮ್ಮ ದಿನನಿತ್ಯದ ಜೀವಿತದಲ್ಲಿ ಪಾಪದ ಕಾರ್ಯಗಳನ್ನ ಮುಂದುವರಿಸ್ತಾರೆ. ಇಂಥ ವ್ಯವಸ್ಥೆಯನ್ನ ಸೈತಾನನು ಈ ಕೊನೆ ಕಾಲದಲ್ಲಿ ದೇವ ಜನರ ಜೀವಿತದಲ್ಲಿ ತುಂಬುವಂತವನಾಗಿದ್ದಾನೆ. ಅದನ್ನ ಪ್ರಕಟಣೆಯಲ್ಲಿ ಮಾರ್ಮಿಕವಾಗಿ ದೇವರು ಈ ರೀತಿ ತಿಳಿಸುವಂತವನಾಗಿದ್ದಾರೆ. 18ನೇ ಅಧ್ಯಾಯದಲ್ಲಿ ಮಾತುಗಳನ್ನ ಹೇಳ್ತಾರೆ. ನಾಲ್ಕನೇ ವಚನದಲ್ಲಿ ಮೊದಲನೇ ವಚನದಿಂದ ಓದಿಬಿಡ್ತೇನೆ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಾಬೆಲೆಂಬ ಮಹಾನಗರಿಯು ಬಿದ್ದಳು, ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಳು. ಎಲ್ಲಾ ಜನಾಂಗಗಳು ಅವಳ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದರು. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳು ಸುಖಭೋಗಿನಿಯಾಗಿದ್ದರಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಎಂದು ಹೇಳಿದನು. ಪರಲೋಕದಿಂದ ಬಂದು ಮತ್ತೊಂದು ಶಬ್ದವನ್ನು ಕೇಳಿದನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು. ಪ್ರವಾದನೆಯ ರೀತಿಯಲ್ಲಿ ಯೋಹಾನನು ಕೂಡ ಮುಂದಿನ ಅಂತ್ಯಕಾಲದ ಸಮಯದಲ್ಲಿ ದೇವರ ಸಭೆಗಳಿಗೆ, ದೇವರ ಜನರಿಗೆ ಸೈತಾನನಿಂದಾಗುವಂತ ಮಹಾಮೋಸದ ವಿಷಯದಲ್ಲಿ ಎಚ್ಚರಿಕೆ ಕೊಡುವಂತನಾಗಿದ್ದ. ಇದನ್ನ ಪೌಲನು ಕೂಡ ಆಗಿನ ಕಾಲದಲ್ಲಿಯೇ ಸಭೆಗೆ ಎಚ್ಚರಿಕೆಯನ್ನ ನೀಡಿದನು. ಸ್ವಸ್ಥ ಬೋಧನೆಯನ್ನ ಸಹಿಸಲಾರದಂತ ಕಾಲವು ಬರುತ್ತದೆ. ಜನರು ತಮಗೆ ಹಿತಕರವಾದಂತ ರೀತಿಯಲ್ಲಿ ಬೋಧನೆ ಮಾಡುವಂತ ಸ್ಥಳಗಳನ್ನ ಹುಡುಕಿಕೊಂಡು ಹೋಗಿ ಅಲ್ಲಿ ದೇವರನ್ನ ನಾವು ಪಾಪದೊಂದಿಗೆ ಆರಾಧಿಸಬಹುದು, ಅದಕ್ಕೆ ಯಾವ ಧಕ್ಕೆ ಆಗದೆ ಇರುವಂತ ಸ್ಥಳಗಳನ್ನ ಹುಡುಕಿಕೊಂಡು ಹೋಗಿ ಅಲ್ಲಿ ದೇವರನ್ನ ಕೊಂಡಾಡಿದೆವು, ಆರಾಧಿಸಿದೆವು, ಸಂತೋಷ ಪಟ್ಟೆವು ಎಂಬುದಾಗಿ ತೃಪ್ತಿ ಪಟ್ಟುಕೊಂಡು ಮುಂದೆ ಬರುವಂತ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವ ಯಾವ ಮಾರ್ಗವನ್ನು ತಿಳಿಯದೆ ಬದುಕುವಂತವರಾಗ್ತಾರೆ. ಅಂತವರು ಈ ಭೂಮಿ ಮೇಲೆ ಐಶ್ವರ್ಯವಂತರಾಗಿ ಅಭಿವೃದ್ಧಿ ಹೊಂದಿದವರಾಗಿ ಅವರಲ್ಲಿ ಹೆಚ್ಚಿನ ಭಾಗಗಳನ್ನ ಅಂತ ಆರಾಧನೆಯ ವ್ಯವಸ್ಥೆಗೆ ದಾನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅವರಿಗೆ ಖುಷಿ ಇದೆ, ಅಲ್ಲಿ ಅವರಿಗೆ ಸಂತೋಷ ಇದೆ, ಅಲ್ಲಿ ಅವರಿಗೆ ತೃಪ್ತಿ ಇದೆ. ಅವ್ರ ಮನಸ್ಸಿಗೆ ನೋವಾಗಲಾರದ ಹಾಗೆ ವಾಕ್ಯಗಳನ್ನ ಹೇಳ್ತಾರೆ. ಯಾವ ಪಾಪಗಳನ್ನ ಖಂಡಿಸದ ಹಾಗೆ ಅಲ್ಲಿ ಅವರು ಸಂತೋಷವಾಗಿ ಯಾವುದೇ ರೀತಿಯಾದಂತ ಭಯವಿಲ್ಲದೆ ಜೀವಿಸಬಹುದು, ಇರಬಹುದು, ಸಮಯವನ್ನ ಕಳೆಯಬಹುದು. ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಎಲ್ಲಿ ದೇವರ ಭಯವನ್ನ ಕಲಿಸ್ತಾರೆ, ಎಲ್ಲಿ ಪಾಪದ ನಿಜವಾದಂತ ಪ್ರಭಾವವನ್ನ ಒತ್ತಿ ಹೇಳ್ತಾರೆ, ಪಾಪದಿಂದ ಬರುವಂತ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವಂತ
ಯೋಗ್ಯವಾದ ಸ್ವಸ್ಥ ಬೋಧನೆಯನ್ನ ತಿಳಿಸ್ತಾರೆ, ಅಲ್ಲಿನ ಆರಾಧನೆಯಲ್ಲಿ ಆಸಕ್ತಿಯನ್ನ ಜನರು ಕಳ್ಕೊಳ್ತಾರೆ. ಯಾಕಂತಂದ್ರೆ ಪ್ರತಿ ಸಾರಿ ಅಲ್ಲಿ ಹೋದಾಗ ಹೃದಯಕ್ಕೆ ಅಲಗು ನಾಟುವಂತೆ ದೇವರ ವಾಕ್ಯದ ಬಾಣಗಳು ಪಾಪದಿಂದ ತುಂಬಿರುವಂತ ಪಾಪಿಯ ಅಥವಾ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಾಟುವಂತವುಗಳಾಗಿವೆ. ದೇವರ ವಾಕ್ಯವು ಈ ಐಕ್ಯತೆಯ ಅದು ಪಾಪವನ್ನ ನಮ್ಮಿಂದ ತೆಗೆದು ಹಾಕೋದಕ್ಕೆ ಉಪಯೋಗಿಸಲ್ಪಡುವಾಗ ನಮ್ಮ ಹೃದಯಕ್ಕೆ ನೋವಾಗ್ತದೆ. ನಮ್ಮನ್ನ ಖಂಡಿಸುವಾಗ ನಮಗೆ ಬೇಜಾರಾಗ್ತದೆ. ನಮಗೆ ನಮ್ಮ ಬಗ್ಗೆ ಗಂಭೀರವಾದಂತ ಅಸಹ್ಯವಾಗ್ತದೆ. ನಮ್ಮ ಕೃತ್ಯಗಳ ಬಗ್ಗೆ ನಾವು ದುಃಖ ಪಡುವಂತ ಪರಿಸ್ಥಿತಿ ಬರ್ತದೆ. ಭಯ ಹುಟ್ಟುಕೊಳ್ತದೆ, ಮುಂದಿನಪ್ಪ ಮಾಡೋದು. ಹೀಗಾಗಿ ಅಲ್ಲಿ ಸಂತೋಷ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ಭಯ ಎಲ್ಲಿ ಬರ್ತದೆ ಅಲ್ಲಿ ಮನುಷ್ಯನಿಗೆ ಯಾವುದೇ ರೀತಿಯಾದಂತ ತೃಪ್ತಿ ಇರುವುದಿಲ್ಲ. ಈ ಸಮಯಗಳನ್ನ ನಾವ್ಯಾಕೆ ಅನುಭವಿಸ್ಬೇಕು? ಇಂಥ ಪರಿಸ್ಥಿತಿಯನ್ನ ನಾವ್ಯಾಕೆ ಪಡ್ಕೋಬೇಕು? ಬೇಕಾಗಿಲ್ಲ. ನಮ್ಗೆ ಯಾವಾಗಲೂ ಸಂತೋಷ ಬೇಕು, ಮಜಾ ಬೇಕು, ಎಂಜಾಯ್ ಬೇಕು. ಇವತ್ತಿನ ಸಭೆಗಳಲ್ಲಿ ಯೌವನಸ್ಥರು ದೇವರ ಆರಾಧನೆಯನ್ನ ಕೇವಲ ಮನಸ್ತೃಪ್ತಿಗಾಗಿ, ಎಂಜಾಯ್ಮೆಂಟ್ಗಾಗಿ ಅನುಭವಿಸುವಂತವರಾಗಿದ್ದಾರೆ. ಯೌವನಸ್ಥಿಯರನ್ನ ಉಪಯೋಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಆರಾಧನೆಯ ನೆಪದಲ್ಲಿ ಅವರನ್ನ ಉತ್ತೇಜಿಸಿ ದೇವರ ಸಭೆಯಲ್ಲಿ ಅಸಭ್ಯವಾಗಿ ವರ್ತನೆಗಳನ್ನ ಮಾಡುವಂತೆ ಧೈರ್ಯವಾಗಿ ಸಭೆಯ ಮುಂದೆ ಕುಣಿಯುವುದಕ್ಕೂ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ, ಸಂಗೀತ ಮಾಧುರ್ಯಗಳನ್ನ ವ್ಯವಸ್ಥೆಗೊಳಿಸಿ ಹೆಚ್ಚು ಕಾಲ ಅದರಲ್ಲಿಯೇ ಅವರು ಮಗ್ನರಾಗಿರಬೇಕು ಅಂತ ವಾತಾವರಣವಿರುವಂತ ಸ್ಥಳದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬೇಕಾದರೂ ಜನರು ಅಲ್ಲೇ ಕುಳಿತು ಅಂತ ಒಂದು ಉಲ್ಲಾಸಕರವಾದಂತ ದೃಶ್ಯಗಳನ್ನ ನೋಡುವುದಕ್ಕೂ ಅದರಲ್ಲಿ ಸಂತೋಷ ಪಡುವುದಕ್ಕೂ ಉತ್ಸಾಹರತರಾಗಿ ಕಾಲವನ್ನು ಕಳೀತಾರೆ. ಆದರೆ ಎಲ್ಲಿ ದೇವರ ವಾಕ್ಯವನ್ನ ಸತ್ಯಕ್ಕೆ ತಕ್ಕ ಹಾಗೆ ಮಾನವನ ರಕ್ಷಣೆಗೆ ಬೇಕಾದಂತ ಅಮೂಲ್ಯವಾದಂತ ಬೋಧನೆಯನ್ನ ಬೋಧಿಸುವಂತ ಸ್ಥಳವಿರುತ್ತದೆ, ಅಲ್ಲಿ ಸಮಯಕ್ಕಿಂತ ಒಂದು 10 ನಿಮಿಷ ಜಾಸ್ತಿ ಆದರೆ ಇಲ್ಲಿ ಕಳವಳ ಆಗ್ತಾ ಇರ್ತದೆ, ಬೇಜಾರಾಗ್ತಿರ್ತದೆ. ಹೆಚ್ಚು ಹೊತ್ತು ಇರುವುದಕ್ಕೆ ಅಲ್ಲಿ ಇಷ್ಟಪಡೋದಿಲ್ಲ. ಯಾವಾಗ ಬೋಧಕರು ಬೋಧನೆಯನ್ನು ನಿಲ್ಲಿಸ್ತಾರೋ ಸಾಕಪ್ಪ ಇಲ್ಲಿಂದ ಹೋಗ್ಬೇಕು ಅನ್ನೋ ರೀತಿ ವರ್ತನೆ ಮಾಡ್ತಿರ್ತಾರೆ. ಕೆಲವು ಸಾರಿ ಎಲ್ಲಾದರೂ ಹೆಚ್ಚಾಗಿ ದೇವರ ವಾಕ್ಯವನ್ನ ಬೋಧಿಸುವಾಗ ಸಮಯವನ್ನ ತೆಗೆದುಕೊಂಡಾಗ ತಾಳಲಿಕ್ಕಾಗದೆ ಬಂದು, ಬೋಧಕರೇ ಇಷ್ಟೊತ್ತು ಯಾಕೆ ಪ್ರಸಂಗ ಮಾಡಿದ್ರಿ? ಸಮಯ ಇಲ್ಲ, ನಮ್ಗೆ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಹೀಗಾದ್ರೆ ನಾವು ಸಭೆಗೆ ಹೇಗ್ ಬರ್ಬೇಕು? ಅವ್ರಿಗೆ ತಳಮಳ ಆಗ್ತಾರೆ. ಕಾರಣ ಅಲ್ಲಿ ಕೂತ್ಕೊಳ್ಳಕ್ಕಾಗದಿಲ್ಲ. ತಮ್ಮ ವಿಷಯವಾಗಿ ದೇವರ ವಾಕ್ಯ ಖಂಡಿಸೋದನ್ನ ಸಹಿಸ್ಕೊಳ್ಳಕ್ಕಾಗುತ್ತಿಲ್ಲ. ಅದರಿಂದ ಹೊರಗಡೆ ಬರುವಂತ ಮನಸ್ಥಿತಿ ಅವರಲ್ಲಿ ಇರೋದಿಲ್ಲ. ತಿದ್ದುಕೊಳ್ಳೋದು, ಪಶ್ಚಾತ್ತಾಪ ಪಡೋದು, ಇದ್ಯಾವುದು ಅವ್ರಿಗೆ ಬೇಕಾಗುತ್ತಿಲ್ಲ. ಹೀಗಾಗಿ ಕೊನೆಗೊಂದು ದಿವಸ ದೇವರ ಸತ್ಯದ ಬೋಧನೆಯನ್ನ ಬಿಟ್ಟು ಇಂಥ ಉತ್ಸಾಹಕರವಾದ ಉತ್ತೇಜಿತವಾದಂತಹ ಸ್ಥಳವನ್ನು ಹುಡುಕಿಕೊಂಡು ಹೋಗಿ, ಇದು ನಮಗೆ ಉತ್ತಮವಾದಂತ ಸ್ಥಳ, ಇಲ್ಲಿ ನಾವು ಸಂತೋಷ ಪಡಬಹುದು. ಅನೇಕರು ಸಾಕ್ಷಿ ಕೊಡ್ತಾರೆ, ಆ ಸಭೆಗಳಲ್ಲಿ ಏನು ಆತ್ಮನ ಕಾರ್ಯ ನಡೀತದೆ, ಅಲ್ಲಿ ಎಂತ ಸಂತೋಷ ಸಿಗ್ತದೆ, ಅಲ್ಲಿಗೋದ್ರೆ ನಾವು ಮರ್ತು ಬಿಡ್ತೀವಿ. ಒಂದು ರೀತಿಯಲ್ಲಿ ಮನುಷ್ಯನು ಅಮಲು ಬರುವಂತ
ಮದ್ಯವನ್ನ ಸೇವಿಸುವುದರಲ್ಲಿಯೂ ಸಂತೋಷ ಬರ್ತದೆ. ಲೋಕದಲ್ಲಿ ನಡೆಯುವಂತ ಯಾವ ಕಾರ್ಯಗಳ ಚಿಂತೆ ಇಲ್ಲದೆ ಅವನ ಸ್ವಂತ ಶರೀರದಲ್ಲಿ, ಅವನ ಸ್ವಂತ ಮನಸ್ಸಿಗೆ ತನ್ನಷ್ಟಕ್ಕೆ ತಾನೇ ಆನಂದ ಪಡುವಂತ ಒಂದು ವ್ಯವಸ್ಥೆ ಆ ಮಧ್ಯದಲ್ಲಿದೆ. ಅದನ್ನ ಕುಡಿದು ತನ್ನಷ್ಟಕ್ಕೆ ತಾನೇ ಖುಷಿಯನ್ನ ಅನುಭವಿಸುವಂತ ಜೀವಿತವನ್ನ ಕುಡುಕರು ಆರಿಸ್ಕೊಳ್ತಾರೆ. ಆದ್ರೆ ಮುಂದೆ ಅದರಿಂದ ಆಗುವಂತ ದುಷ್ಪರಿಣಾಮಗಳಿಗೆ ಅವರು ಮಾತ್ರವಲ್ಲ, ಅವರ ಕುಟುಂಬ, ಅವರ ಮಕ್ಕಳು, ಅವರ ಸಂತತಿ ಅನುಭವಿಸಬೇಕಾಗ್ತದೆ. ಎಷ್ಟೋ ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಂಡು ಮನೆ ಮಠಗಳನ್ನ ಮಾರಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಬೀದಿಗೆ ಬರ್ತಾರೆ. ಕಾರಣ ಕೇವಲ ಹೃದಯಕ್ಕಾಗುವಂತ ಆನಂದಕ್ಕಾಗಿ ತಮಗಿರುವಂತದ್ದೆಲ್ಲವನ್ನ ಕಳ್ಕೊಂಡು ಅಂತ ದುಸ್ಥಿತಿಗೆ ತಾವು, ತಮ್ಮ ಮಕ್ಕಳು ಅದನ್ನು ಅನುಭವಿಸುವಂತಹ ಪರಿಸ್ಥಿತಿಯನ್ನ ಅವರು ಕೊಂಡುಕೊಳ್ತಾರೆ. ದೇವರ ವಾಕ್ಯದಲ್ಲಿಯೂ ಅಷ್ಟೇ. ಅಂತ್ಯದಲ್ಲಿ ದೇವಜನರು ಅಂತ ದುರವಸ್ಥೆಗೆ ಒಳಪಡಬಾರದೆಂಬ ಕಾರಣದಿಂದಲೇ ಪೌಲನು ತಿಮೋಥೆಯನಿಗೆ ಈ ಮಾತುಗಳನ್ನ ಹೇಳ್ತಾನೆ. ಸ್ವಸ್ಥವಾದಂತ ಬೋಧನೆಯನ್ನ ನೀನು ಮಾಡಲೇಬೇಕು. ಜನರು ಕೇಳದೇ ಇರಲಿ. ಅವರ ಹೃದಯಗಳು ಎಷ್ಟೇ ಕಠಿಣವಾದರೂ, ಅವರಿಗೆ ಎಷ್ಟೇ ನೋವಾದರೂ, ಕೊನೆಗೆ ನಿನಗೆ ವಿರುದ್ಧವಾಗಿ ತಿರುಗಿ ಬಿದ್ದರು, ನಿನ್ನನ್ನು ತಿರಸ್ಕರಿಸಿದರು, ನೀನು ಮಾಡಬೇಕಾದಂತ ಸೇವೆ ಮಾತ್ರ ಯಾವಾಗಲೂ ದೇವರ ಮುಂದೆ ಯಥಾರ್ಥವಾಗಿಯೂ ಪರಿಶುದ್ಧವಾಗಿಯೂ ದೇವರಿಗೆ ಮೆಚ್ಚುಗೆಯಾಗಿಯೂ, ಒಬ್ಬ ಪಾಪಿ ನಿನ್ನ ಎದುರು ಬಂದು ಕುಳಿತಾಗ ಅವನ ಹೃದಯವನ್ನ ಶುದ್ಧಪಡಿಸುವಂತ ಬೋಧನೆಯು ನಿನ್ನದಾಗಿರಬೇಕು. ಅದಕ್ಕಾಗಿ ಈ ಕೊನೆ ಕಾಲದಲ್ಲಿ ನೀನು ಮಾಡಬೇಕಾದಂತ ಕೆಲಸ ಇಷ್ಟೇ. ದೇವರ ಮುಂದೆ ಮತ್ತು ಜೀವಿಸುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ, ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಸ್ವಸ್ಥ ಬೋಧನೆ ಮಾಡಬೇಕಾದಂತ ಸ್ಥಳದಲ್ಲಿ ದೇವರ ಸೇವಕರು ಯಾವುದೇ ಕಾರಣಕ್ಕೂ ದೇವರ ಸೇವೆಯನ್ನ ಕಲಬೆರಕೆ ಮಾಡದೆ, ದೇವರ ಆರಾಧನೆಯಲ್ಲಿ ಪಾಪವನ್ನ ಬೆರೆಸದೆ, ದೇವರ ಸನ್ನಿಧಾನದಲ್ಲಿ ಯಾವುದೇ ರೀತಿಯಾದಂತಹ ಪಾಪದ ಕಾರ್ಯಗಳಿಗೆ ಅವಕಾಶ ಕೊಡದೆ, ದೇವರ ಸನ್ನಿಧಾನವು ಯಾವತ್ತೂ ಪರಿಶುದ್ಧತೆಯಿಂದಲೇ ತುಂಬಿರುವುದಾಗಿ, ಅಲ್ಲಿಗೆ ಬರುವಂತಹ ಪ್ರತಿಯೊಬ್ಬರು ಪರಿಶುದ್ಧತೆಯನ್ನ ಅನುಭವಿಸುವುದಕ್ಕೆ ಅನುಕೂಲಕರವಾಗಿ, ಅಲ್ಲಿ ಬರುವಂತ ಕ್ಷಣಗಳು ಮಾನವನ ಜೀವಿತಕ್ಕೆ ಪರಿಶುದ್ಧತೆಯಲ್ಲಿ ಪರಿಪೂರ್ಣರನ್ನಾಗಿ ಮಾಡುವುದಕ್ಕೆ ಸಿದ್ಧಪಡಿಸುವುದಕ್ಕಾಗಿ ಆ ಸಮಯವನ್ನ ಉಪಯೋಗಿಸುವಂತ ಬೋಧನೆಗಳು ಆ ದೇವರ ಸಿಂಹಾಸನದ ಸನ್ನಿಧಿಯಿಂದ ಬರಬೇಕೆ ಹೊರತು ಯಾವುದೇ ರೀತಿಯಾದಂತ ಪಾಪದ ನಂಜನ್ನು ಮಿಶ್ರಗೊಳಿಸಿ ಬೋಧಿಸುವಂತ ಬೋಧನೆ ಬರಬಾರದು. ಹೇಳ್ತಾನೆ, ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನ ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅಶಕ್ತನಾಗಿರು. ಅನುಕೂಲವಿಲ್ಲದ ಕಾಲ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯವನ್ನ ಸಾರುವುದಕ್ಕೆ ಬರುವಂತ ಕೊರತೆ, ಕಷ್ಟ, ತೊಂದರೆ, ಸಮಸ್ಯೆಗಳು, ಇವುಗಳೆಲ್ಲವನ್ನ ಇಟ್ಟುಕೊಂಡು ದೇವರ ವಾಕ್ಯವನ್ನ ಸಾರುವಂಥದ್ದು. ಅನೇಕ ಬೋಧಕರು ಇವತ್ತು ಕುಟುಂಬಗಳಲ್ಲಿ ನಾನಾ ವಿಧವಾದಂತ ಸಮಸ್ಯೆಗಳನ್ನು ಹೊತ್ತುಕೊಂಡು ಬದುಕುತ್ತಿದ್ದಾರೆ. ಆದರೆ ಅವರು ಮಾಡಬೇಕಾದಂತ ಕೆಲಸವನ್ನ ಅವರು ಮಾಡಲೇಬೇಕಾಗಿದೆ. ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಿರುಗಿ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನ ಮಾತನ್ನ ಹೇಳಿದ್ದಾನೆ. ದೇವರ ಸೇವಕರು ಸ್ವಸ್ಥ ಬೋಧನೆಯನ್ನ ಹೇಳುವಾಗ ಈ ಸ್ವಸ್ಥ ಬೋಧನೆಯನ್ನ ಸಹಿಸಲಾರದಂತ ಜನರು ಅಲ್ಲಿಂದ ಖಾಲಿಯಾದಾಗ ಸಭೆಗಳ ಬೆಂಚು ಖಾಲಿ ಆಗ್ಬಿಡ್ತದೆ. ಬರಬೇಕಾದಂತ ಆದಾಯ ನಿಂತು ಹೋಗ್ತದೆ. ಬೋಧಕರ ಜೀವನಕ್ಕೆ ಇರಬೇಕಾದಂತ ಉಪಾಯ ನಿಂತು ಹೋಗ್ತದೆ.
ಅಲ್ಲಿಂದ ಶುರುವಾಗ್ತದೆ. ಈ ಕೊನೆ ಕಾಲದಲ್ಲಿ ನಡೀತಾ ಇರೋದೇ ಅದು. ಒಂದು ಕಡೆ ಸ್ವಸ್ಥ ಬೋಧನೆಯನ್ನು ಸಹಿಸಲಾರದಂತ ಜನರು ತಮ್ಮ ಆದಾಯವನ್ನೆಲ್ಲ ಸ್ವಸ್ಥತೆ ಇಲ್ಲದ ಬೋಧನೆಗೆ ದಾನ ಮಾಡುವಾಗ, ಸ್ವಸ್ಥ ಬೋಧನೆಯಲ್ಲಿ ಜೀವಿಸಬೇಕಾದಂತ ದೇವರ ಸೇವೆಯನ್ನು ನಂಬಿರ್ತಕ್ಕಂಥ ದೇವರ ಸೇವಕರ ಜೀವಿತ ಬರದಾಗ್ತದೆ. ಕಷ್ಟಗಳಿಗೆ, ಸಂಕಟಗಳಿಗೆ, ಸಮಸ್ಯೆಗಳಿಗೆ ಸಿಕ್ಕಿಕೊಳ್ತದೆ. ಅನೇಕ ಸಾರಿ ದೇವರ ಸೇವಕರು ಸೇವೆ ಮಾಡೋಕ್ಕೂ ಆಗದೆ ಅಥವಾ ಹೊರಗಡೆ ಹೋಗಿ ದುಡಿಯೋದಕ್ಕೂ ಆಗದೆ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಳ್ತಾರೆ. ದುಡಿಯೋಕೆ ಹೋದ್ರೆ ಬೋಧಕರೆಂಬ ಪಟ್ಟವನ್ನು ಬಿಟ್ಟು ಹೋಗ್ಬೇಕು. ಎಲ್ಲಾ ರೀತಿಯಾದಂತ ಕೆಲಸವನ್ನ ಮಾಡೋದಕ್ಕೆ ಕೈ ಹಾಕ್ಬೇಕು. ಇನ್ನೊಂದು ರೀತಿಯಲ್ಲಿ ಪಾಪಕ್ಕೆ ಸಿಲುಕಬೇಕಾಗ್ತದೆ. ಅದು ಬೇಡ ಅಂದ್ರೆ ಹಸುವಿನಿಂದ, ಬಡತನದಿಂದ, ದುಃಖದಿಂದ, ಕೊರತೆಯಿಂದ ಬದುಕಬೇಕಾಗ್ತದೆ. ಎಲ್ಲಾ ರೀತಿಯಾದಂತ ನಿಂದೆಯಿಂದ, ಅಪಮಾನಗಳನ್ನ ಎದುರಿಸಬೇಕಾಗ್ತದೆ. ಇಂಥ ಪರಿಸ್ಥಿತಿ ಬಂದರೂ ಪೌಲನು ಹೇಳ್ತಾರೆ, ದೇವರ ವಾಕ್ಯವನ್ನ ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಮುಂಚಿತವಾಗಿಯೇ ದೇವರು ಈ ಕೊನೆ ಕಾಲದಲ್ಲಿ ಮುಂದೆ ಬರುವಂತಹ ಪರಿಸ್ಥಿತಿಗಳನ್ನ ಸಭೆಯಲ್ಲಿ ದೇವರ ಸೇವಕರಿಗೂ ದೇವ ಜನರಿಗೂ ತಿಳಿಸುವಂತವನಾಗಿದ್ದ. ಒಂದು ವೇಳೆ ಸಭೆಯಲ್ಲಿ ಅಂತ ಪರಿಸ್ಥಿತಿಯನ್ನು ನಾವು ಕಾಣೋದಾದ್ರೆ ಅದಕ್ಕೆ ಕಾರಣ ದೇವ ಜನರೇ ಆಗ್ತಾರೆ. ನಾವು ಯಾವುದನ್ನು ಆರಿಸ್ಕೊಂಡಿದ್ದೇವೆ ಎಂಬುದರ ಮೇಲೆ ಇಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಪ್ರಿಯ ದೇವ ಜನರೇ, ಈ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಪರಿಶುದ್ಧತೆಯನ್ನು ಅಪೇಕ್ಷಿಸಬೇಕೇ ಹೊರತು ಪರಿಶುದ್ಧತೆಗೆ ಸಂಬಂಧಪಟ್ಟಂತ ಸ್ವಸ್ಥ ಬೋಧನೆಯನ್ನು ಅಪೇಕ್ಷಿಸಬೇಕೇ ಹೊರತು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸುವಂತ ಸ್ವಸ್ಥವಾದಂತ ದೇವರ ವಾಕ್ಯಗಳನ್ನು ಬೋಧಿಸುವಂತ ಸ್ಥಳದಲ್ಲಿ ಹೆಚ್ಚು ಸಮಯವನ್ನ ಕಳೆಯಬೇಕೇ ಹೊರತು ಭಕ್ತಿಪೂರ್ವಕವಾದಂತ ಆರಾಧನೆಯನ್ನು, ಭಕ್ತಿ ಸಂಜೀವನಿಯನ್ನು ಹುಟ್ಟಿಸುವಂತ ಆತ್ಮಿಕವಾದಂತ ಹಾಡುಗಳನ್ನು, ಆತ್ಮಿಕವಾದಂತ ಜೀವಿತವನ್ನು ಅನುಭವಿಸುವಂತ ಸ್ಥಳಗಳಲ್ಲಿಯೇ ನಾವು ಆರಾಧಿಸಬೇಕು ಹೊರತು ಭಕ್ತಿಗೆ ವಿರುದ್ಧವಾದಂತ ಪಾಪಗಳನ್ನ ಅನುಮೋದಿಸುವಂತ, ಪಾಪದ ದುರಿಚ್ಛೆಗಳನ್ನ ಪೂರೈಸುವಂತ, ಪ್ರೇರಿಸುವಂತ ಅಸಹ್ಯವಾದಂತ ಸ್ಥಿತಿಗಳಲ್ಲಿರುವಂತ ಸ್ಥಳಗಳಲ್ಲಿ ನಾವೆಂದು ಕೂಡ ದೇವರನ್ನ ಆರಾಧನೆ ಮಾಡಬಾರದು. ಮತ್ತು ನಮಗಿರುವಂತದ್ದುಗಳನ್ನ ಅವರಿಗೆ ಕೊಟ್ಟು ಅವರನ್ನ ಶ್ರೀಮಂತರನ್ನಾಗಿ ಮಾಡಿ ಅವರ ಪಾಪದಲ್ಲಿ ನಾವು ಪಾಲುದಾರರಾಗಿ ಮುಂದೆ ಬರುವಂತ ದೈವ ಕೋಪದಿಂದ ನಾಶವಾಗುವಂತ ಜೀವಿತವನ್ನ ಆರಿಸಿಕೊಳ್ಬಾರದು. ದೇವರ ವಾಕ್ಯವು ಎಲ್ಲಾ ವಿಧದಲ್ಲಿಯೂ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಈ ಕೊನೆ ಕಾಲದಲ್ಲಿ ಎಚ್ಚರಿಕೆಯಾಗಿ ಎಲ್ಲರಿಗೂ ಸಾರುವಂತದ್ದಾಗಿದೆ. ನಾವು ಕೇಳಲಿ ಕೇಳದೆ ಇರಲಿ, ಈ ಭೂಮಿ ಮೇಲೆ ದೇವರ ವಾಕ್ಯವು ಸಾರಲ್ಪಡಬೇಕಾಗಿದೆ. ಎಂಥ ಪರಿಸ್ಥಿತಿ ಆದರೂ ಸಹ, ಇಕ್ಕಟ್ಟಿನ ಕಾಲಗಳಲ್ಲಿಯೂ ಸಹ ದೇವರು ಈ ಸತ್ಯದ ಸ್ವಸ್ಥ ಬೋಧನೆಯನ್ನ ಈ ಭೂಮಿ ಮೇಲೆ ಯಾವತ್ತೂ ಕೂಡ ತನ್ನ ದೂತರ ಮುಖಾಂತರವಾಗಿ ಸಾರುವ ವ್ಯವಸ್ಥೆಯನ್ನ ಮಾಡುವಂತವನ್ನಾಗಿದ್ದ. ಅನೇಕ ಸಾರಿ ಸಭೆ ಬಿದ್ದು ಹೋಗ್ತದೆ, ಸಭೆ ನಿಂತು ಹೋಗ್ತದೆ, ಸಭೆ ಮುಳುಗಿ ಹೋಗ್ತದೆ ಅಂತಕ್ಕಂಥ ವಿಚಾರಗಳನ್ನ ನಾನು ಕೇಳಿದ್ದೆ. ಯಾವತ್ತೂ ಕೂಡ ದೇವರಿಗೆ ಅಂತ ರೀತಿಯಲ್ಲಿ ತನ್ನ ಸ್ವಸ್ಥ ಬೋಧನೆಯನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತ ಸ್ಥಿತಿ ಬರೋದಿಲ್ಲ. ಯಾಕಂತಂದ್ರೆ ಆತನು ಸರ್ವಶಕ್ತನಾಗಿದ್ದಾನೆ. ಏನು ಇರದಂತ ಪರಿಸ್ಥಿತಿಯಲ್ಲಿ ಇಡೀ ಲೋಕವನ್ನೇ ಸೃಷ್ಟಿ ಮಾಡಿದನು. ಈ ಲೋಕವನ್ನು ಸೃಷ್ಟಿ ಮಾಡುವಾಗ ಏನೂ ಇರಲಿಲ್ಲ. ಆತನ ಬಾಯಿಯಿಂದ ಬಂದ ಒಂದು ಮಾತು ಭೂಮಿಯನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡ. ಭೂಮಿಯಲ್ಲಿರ್ತಕ್ಕಂಥ ಖಜಾನೆ, ಇವತ್ತು ಮನುಷ್ಯರು ಶ್ರೀಮಂತರಾಗಿರ್ತಕ್ಕಂಥದ್ದು ಯಾವುದರಿಂದ? ಭೂಮಿಯ ಒಳಗ ಅಡೋ ಭಾಗದಲ್ಲಿರ್ತಕ್ಕಂಥ ಖಜಾನೆ ಸಿಕ್ಕಿದ್ರೆ. ಇಂಥ ಎಷ್ಟೋ ಖಜಾನೆಗಳನ್ನ
ದೇವರು ಕ್ಷಣ ಮಾತ್ರದಲ್ಲಿ ಸೃಷ್ಟಿ ಮಾಡಬಹುದು. ಅಂದ್ರೆ ದೇವರ ಸೇವೆಗೆ ಬೇಕಾದಂತ ಎಷ್ಟೋ ಅವಶ್ಯಕತೆಗಳನ್ನ ಪೂರೈಸುವ ಬಾಗಿಲುಗಳನ್ನ ಆತನು ತೆರೀತಾನೆ. ಆತನಿಗೆ ಅಸಾಧ್ಯ. ಆದರೆ ಪೌಲನು ತಿಳಿಸುವ ಹಾಗೆ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತನ್ ನ್ಯಾಯ ತೀರಿಸಬೇಕಾದ್ರೆ ಪ್ರತಿಯೊಬ್ಬ ಮಾನವನ ಆರಿಸುವಿಕೆಯಲ್ಲಿ ಆತನು ಆರಿಸಿಕೊಂಡಂತ ಪಾಲಿಗೆ ತಕ್ಕ ಪ್ರತಿಫಲವನ್ನು ಕೊಡೋದಕ್ಕೆ ನ್ಯಾಯವಾದ ನ್ಯಾಯ ತೀರಿಸಬೇಕಾಗ್ತದೆ. ಆರಿಸುವಿಕೆಯನ್ನ ದೇವರು ಮನುಷ್ಯನಿಗೆ ಸ್ವಾತಂತ್ರ್ಯವಾಗಿ ಕೊಟ್ಟಿರೋದ್ರಿಂದ ಅವನ ಆರಿಸುವಿಕೆ ತಕ್ಕಂತೆ ಅವನಿಗೆ ಪ್ರತಿಫಲವನ್ನ ಆತನು ಹೊಂದಬೇಕಾಗ್ತದೆ. ಆ ಪ್ರತಿಫಲವನ್ನು ಕೊಡಬೇಕಾಗ್ತದೆ. ಆರಿಸುವಿಕೆಯ ಸ್ವಾತಂತ್ರ್ಯದ ಪ್ರತಿಫಲವನ್ನ ಅವರವರಿಗೆ ಕೊಡುವುದಕ್ಕಾಗಿ ದೇವರು ಬರುವಾಗ ಇಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾನೆ, ಆರಿಸುವುದಕ್ಕೆ ಕೊಡ್ತಾನೆ. ಆದಮ ಅವಳಿಗೂ ಕೂಡ ಅದೇ ಕೆಲಸವನ್ನು ಮಾಡು. ಹಣ್ಣನ್ನ ತಿನ್ನಬೇಡ, ಆರಿಸಿಕೊಳ್ಳೋದು. ಆದ್ರೆ ಇವರು ಆರಿಸುವಿಕೆಯಲ್ಲಿ ಸೋತು ಹೋದ್ರು, ಬಿದ್ದು ಹೋದರು, ಪಾಪವನ್ನ ಆರಿಸ್ಕೊಂಡ್ರು, ಜೀವವನ್ನ ಕಳೆದುಕೊಂಡ್ರು. ಇವತ್ತು ಸಹ ದೇವಜನರು ಪಾಪವನ್ನೇ ಆರಿಸ್ಕೊಳ್ತಾರೆ ಹೊರತು ಜೀವವನ್ನು ಆರಿಸಿಕೊಳ್ಳುವುದರಲ್ಲಿ ಬಹಳ ಕಡಿಮೆ. ಆದರೆ ಜೀವವನ್ನ ಆರಿಸಿಕೊಳ್ಳುವವರು ಮಾತ್ರ ನಿತ್ಯ ಜೀವದಲ್ಲಿ ಸೇರುವಂತವರಾಗಿದ್ದಾರೆ. ಆ ಜೀವದ ಮಾರ್ಗಗಳು ಈ ಭೂಮಿ ಮೇಲೆ ಇಕ್ಕಟ್ಟಿನ ಮಾರ್ಗಗಳು. ಅದನ್ನೇ ಯೇಸು ಸ್ವಾಮಿ ಹೇಳಿದನು, ಇಕ್ಕಟ್ಟಿನ ಬಾಗಿಲುಗಳಲ್ಲಿ ಒಳಗೆ ಪ್ರವೇಶ ಮಾಡ್ರಿ. ಅಗಲವಾಗಿ ಇರುವಂತ ಮಾರ್ಗಗಳು ನಾಶನಕ್ಕೆ ಹೋಗುವಂತವುಗಳು. ಇಕ್ಕಟ್ಟಿನ ದಾರಿ ಬಿಕ್ಕಟ್ಟು ಎಂಬುದಾಗಿ ದೇವರ ವಾಕ್ಯವು ಯಾವತ್ತೂ ನಮ್ಮನ್ನ ಖಂಡಿಸುವಾಗ, ಗದರಿಸುವಾಗ ಪ್ರಿಯರೇ, ಅದು ನಮ್ಮ ಲೌಕಿಕವಾದಂತ ಜೀವಿತಕ್ಕೆ, ಸುಖಕ್ಕೆ, ಸಂತೋಷಕ್ಕೆ, ಉತ್ಸಾಹಕ್ಕೆ ಇಕ್ಕಟ್ಟನ್ನ ತರುವಂತದ್ದಾಗಿದೆ. ಅಂತ ಸಮಯದಲ್ಲಿ ತಾನೇ ಅದನ್ನ ಹೆಚ್ಚಾಗಿ ಪ್ರೀತಿಸುವಂತ ಜನರಿಗೆ ಉಸಿರು ಕಟ್ಟುವಂತಾಗ್ತದೆ ಅಂತ ಸ್ಥಳ. ಆದರೆ ಯಾರು ದೇವರ ಭಯವನ್ನು, ದೇವರ ಭಕ್ತಿಯನ್ನು, ದೇವರ ಪರಿಶುದ್ಧತೆಯನ್ನು ಅಪೇಕ್ಷಿಸ್ತಾರೆ, ಅವರಿಗೆ ದೇವರ ಸ್ವಸ್ಥ ಬೋಧನೆಯನ್ನ ಬೋಧಿಸುವಂತ ಮಾರ್ಗಗಳು ಬಹಳ ಉಲ್ಲಾಸಕರವಾಗಿ, ಆಸಕ್ತಿಕರವಾಗಿ, ಸಂತೋಷಕರವಾಗಿ ಪರಿಣಮಿಸ್ತದೆ. ಅವರಿಗೆ ದೇವರ ಮಾರ್ಗಗಳು ಭಾರವಾದವುಗಳಲ್ಲ. ಸ್ವಾಮಿ ಹೇಳಿದ್ನು, ನನ್ನ ಮಾರ್ಗಗಳು ಹಗುರವಾದವುಗಳು. ಎಲ್ಲ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನನ್ನ ಮಾರ್ಗಗಳು ಹಗುರವಾದವುಗಳು, ಭಾರವಾದವುಗಳಲ್ಲ. ಯಾರು ದೇವರು ಸ್ವಸ್ಥ ಬೋಧನೆಯನ್ನ ಇಷ್ಟಪಡ್ತಾರೆ, ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಇಷ್ಟಪಡ್ತಾರೆ, ಪರಿಶುದ್ಧತೆಯಲ್ಲಿ ಜೀವಿಸೋದಕ್ಕೆ ಇಷ್ಟಪಡ್ತಾರೆ, ಅವರಿಗೆ ದೇವರ ಮಾರ್ಗಗಳು ಹಗುರವಾಗಿರ್ತದೆ, ಸಂತೋಷವನ್ನು ಕೊಡುವಂಥದ್ದಾಗಿರ್ತದೆ, ತೃಪ್ತಿಯನ್ನು ಕೊಡುವಂಥದ್ದಾಗಿರ್ತದೆ. ಅದನ್ನ ಆರಿಸಿಕೊಳ್ಳೋರು ಕಡಿಮೆ ಜನ. ಆದರೆ ನಾಶನದ ಮಾರ್ಗಗಳನ್ನು ಆರಿಸಿಕೊಳ್ಳುವಂಥವ್ರು ಬಹುಜನ. ಪ್ರಿಯರೇ, ಇವತ್ತು ನಾವು ನಮ್ಮ ಮಕ್ಕಳು ಈ ಎರಡು ಆರಿಸುವಿಕೆಯಲ್ಲಿ ನಿಂತಿದ್ದೇವೆ. ಒಂದು ನಾಶನದ ಮಾರ್ಗವನ್ನು ಆರಿಸಿಕೊಳ್ಳುವಂತ ಪಕ್ಷದಲ್ಲಿ, ಇನ್ನೊಂದು ಜೀವದ ಮಾರ್ಗವನ್ನು ಆರಿಸಿಕೊಳ್ಳುವಂತ ಪಕ್ಷದಲ್ಲಿ. ಅದನ್ನೇ ಯೆಹೋಶುವನು ಹೇಳಿದ್ರು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಇಸ್ರಾಯೇಲ್ರಿಗೆ ಹೇಳ್ತಾನೆ, ನೀವು ಬಹಳ ನನ್ನ ಆರಿಸ್ಕೋಬೇಕಂದ್ರೆ ಆರಿಸ್ಕೊಳ್ಳಿ. ಅದು ವಿಶಾಲವಾದಂತ ಮಾರ್ಗ, ಅಗಲವಾದಂತ ಮಾರ್ಗ. ಅಲ್ಲಿ ನೀವು ಏನ್ ಮಾಡಿದ್ರು ಯಾರು ಕೇಳಲ್ಲ. ವಿಚಾರ ಮಾಡ್ಬೋದು, ಸುಳ್ಳು ಹೇಳ್ಬಹುದು, ಕದ್ಕೋಬಹುದು, ಮೋಸ ಮಾಡ್ಬೋದು. ನೀವೇನ್ ಮಾಡಿದ್ರು ಅಲ್ಲಿ ಯಾರು ಕೇಳೋರಿಲ್ಲ. ಅದು ಬೇಕು, ಆರಿಸ್ಕೊಳ್ರಿ. ಮತ್ತೆ ನಾನು ಯೆಹೋವನನ್ನ, ನಾನು ನನ್ನ ಕುಟುಂಬವು, ನನ್ನ ಮನೆಯವರು ಯೆಹೋವನನ್ನೇ ಆರಿಸ್ಕೊಳ್ತೀವಿ. ಇಲ್ಲಿ ಇಕ್ಕಟ್ಟಿದೆ, ಬಿಕ್ಕಟ್ಟಿದೆ, ನೋವಿದೆ, ಸಂಕಟ ಇದೆ, ದುಃಖ ಇದೆ, ಚಿಂತೆ ಇದೆ. ಕ್ರಿಸ್ತನ ಮಾರ್ಗಗಳು ಈ ಭೂಮಿ ಮೇಲೆ ಸರಾಗವಾದಂತ ಮಾರ್ಗಗಳಲ್ಲ, ಬಹಳ ಹಳ್ಳ ದಿಣ್ಣೆಗಳಂತ ಕೂಡಿದಂತ ಮಾರ್ಗ, ಪ್ರಯಾಸವುಳ್ಳ ಮಾರ್ಗ. ಎಲ್ಲಾ ರೀತಿಯಂತ ಸಮಸ್ಯೆಗಳನ್ನ ಎದುರಿಸಿ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿ ದಿನದಿಂದ ದಿನಕ್ಕೆ ದೇವರ ಸನ್ನಿಧಾನಕ್ಕೆ ನಾವು ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟಲು ಪಡಬೇಕಾದ ಪ್ರಯಾಸಗಳನ್ನೆಲ್ಲ ಪಟ್ಟು ದೇವರ ರಾಜ್ಯಕ್ಕೆ ನಾವು ಸುಲಲಿತವಾಗಿ ಹೋಗಿ ಸೇರುವಂತ ಮಾರ್ಗ. ಆ ಮಾರ್ಗಗಳನ್ನು ಆರಿಸಿಕೊಳ್ಳುವುದನ್ನ ಸ್ವಾತಂತ್ರ್ಯವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ.
ಈ ಕೊನೆ ಕಾಲದಲ್ಲಿ ಸ್ವಸ್ಥ ಬೋಧನೆಯನ್ನ ಸಹಿಸಲಾರದಂತ ಜನರು ಬರ್ತಾರೆ. 3ನೇ ವಚನದಲ್ಲಿ ಹೇಳ್ತಾನೆ, ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲಕರಾದ ಅನೇಕ ಬೋಧಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿ ಕೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನ ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಯಾಕಂದ್ರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಆಗುತ್ತಾ ಇದ್ದೇನೆ. ಪೌಲನು ತಿಮೋಥೆಯನಿಗೆ ಬರುವಾಗ ಪ್ರತಿಯೊಬ್ಬ ದೇವರ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಬೋಧಕನಿಗೆ ಮಾತುಗಳನ್ನ ಬರೀತಾರೆ, ಸಭೆಗೆ ಮಾತುಗಳನ್ನ ಬರೀತಾರೆ. ಸಭೆಯು ಸತ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಶ್ರಮೆಯನ್ನು ಅನುಭವಿಸಬೇಕಾಗ್ತದೆ, ತಾಳ್ಕೋಬೇಕಾಗ್ತದೆ. ನಿಜವಾದಂತ ಸುವಾರ್ತಿಕನ ಕೆಲಸವನ್ನ ಸಭೆ ಮಾಡಬೇಕಾಗಿದೆ. ನಮಗೆ ನೇಮಿಸಿರುವಂತ ಸೇವೆಯನ್ನ ಲೋಪವಿಲ್ಲದೆ ನಾವು ನಡೆಸಬೇಕಾಗ್ತದೆ. ದೇವರ ಆರಾಧನೆಗೆ ಬರುವಂತ ದೇವ ಜನರಿಗೆ ಯಾವುದೇ ರೀತಿಯಾದಂತ ಇಂಥ ಶಾಪದ ಬೋಧನೆಗಳು, ವ್ಯವಸ್ಥೆಗಳು ಅವರ ಮಧ್ಯದಲ್ಲಿ ಇರದಂತೆ ಪರಿಪೂರ್ಣವಾದ ಪರಿಶುದ್ಧತೆಯ ಅನುಭವವನ್ನು ಅನುಭವಿಸ್ಲಿಕ್ಕೆ ಬೇಕಾದಂತ ವಾತಾವರಣವನ್ನು ಸೃಷ್ಟಿಸುವುದಕ್ಕಾಗಿ ಸಭೆಯಾಗಿ ನಾವು ದೇವರ ಸೇವೆಯಲ್ಲಿ ನಾವು ಮಾಡಬೇಕಾಗಿದೆ. ಆ ಮಾತುಗಳನ್ನ ಇಲ್ಲಿ ತಿಳಿಸ್ತಾನೆ. ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಯಾಕಂದ್ರೆ ನಾನಂತೂ ಈಗಲೇ ಪಾನದ್ರವ್ಯನಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪವಾಗಿ ಬಂದಿದೆ. ಸತ್ಯದ ಬೋಧನೆಯನ್ನ ಮಾಡಿ ಸತ್ಯವನ್ನ ತಿಳಿಸಿದಂತ ಬೋಧಕರ ಕಾಲಗಳು ಮುಕ್ತಾಯವಾಗಿವೆ. ಅವರು ಹೊರಟು ಹೋಗಿದ್ದಾರೆ. ಅವರು ಬಿಟ್ಟು ಹೋದಂತ ಸತ್ಯ ಸಭೆಯಲ್ಲಿ ಉಳಿದಿದೆ. ಈಗ ಆ ಸತ್ಯವನ್ನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿಗೆ ಸಭೆಯಲ್ಲಿರುವಂತ ದೇವ ಜನರ ಮೇಲೆ ಬಿದ್ದಿದೆ. ಈಗ ನಾವು ಆ ಸತ್ಯವನ್ನ ಉಳಿಸಿಕೊಳ್ಳುವಂತ ಹೋರಾಟವನ್ನ ಮಾಡಿ ಆ ಶ್ರಮೆಯಲ್ಲಿ ಪಾಲು ಹೊಂದಿ ಆ ಓಟವನ್ನ ಸಂಪೂರ್ಣಗೊಳಿಸಬೇಕಾಗಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಇಂಥ ಒಂದು ನೀತಿಯ ಶ್ರೇಷ್ಠವಾದ ಹೋರಾಟವನ್ನ ಆತ್ಮಿಕವಾದ ಜೀವಿತದಲ್ಲಿ ಅನುಭವಿಸಲೇಬೇಕಾಗ್ತದೆ, ಹೋರಾಟ ಮಾಡಲೇಬೇಕಾಗ್ತದೆ, ಜಯ ಹೊಂದಲೇಬೇಕಾಗ್ತದೆ. ಸ್ವಸ್ಥ ಬೋಧನೆಯನ್ನ ಮಾತ್ರ ಅಪೇಕ್ಷಿಸಬೇಕಾಗಿದೆ. ಸ್ವಸ್ಥ ಬೋಧನೆ ಪಾಪಗಳನ್ನ ಖಂಡಿಸುವಂತ ಬೋಧನೆ, ಪಾಪಗಳಿಂದ ಬೇರ್ಪಡಿಸುವಂತ ಬೋಧನೆ, ಪಾಪದ ಬಂಧನದಿಂದ ಬಿಡಿಸುವಂತ ಬೋಧನೆ. ನಮ್ಮನ್ನು ಪಾಪದಿಂದ ಬಿಡಿಸುವಂತ ಒಂದೇ ಒಂದು ಮಾರ್ಗ ಪರಿಶುದ್ಧವಾದ ದೇವರ ಆಜ್ಞೆಗಳನ್ನ ಕೈಕೊಂಡು ಜೀವಿಸುವಂತ ಮಾರ್ಗ. ಎಲ್ಲಿ ದೇವರ ಆಜ್ಞೆಗಳಿಲ್ಲವೋ ಅಲ್ಲಿ ಪಾಪವು ಸಂಪೂರ್ಣವಾಗಿ ತನ್ನ ದೊರೆತನವನ್ನ ಸ್ಥಾಪಿಸುತ್ತದೆ. ಎಲ್ಲಿ ದೇವರ ಆಜ್ಞೆಗಳು ಇರುತ್ತವೋ ಅಲ್ಲಿ ಪಾಪಗಳು ಸಾಯುವಂತವುಗಳಾಗಿವೆ, ಸತ್ತು ಹೋಗುವಂತವುಗಳಾಗಿವೆ. ಅವುಗಳ ನೆನಪೇ ಇಲ್ಲದಂತ ರೀತಿಯಲ್ಲಿ ದೇವರ ಆತ್ಮನು ಅವುಗಳನ್ನ ಸುಟ್ಟು ಬಿಡುವಂತವನ್ನಾಗಿದೆ. ಸ್ವಸ್ಥ ಬೋಧನೆ ಪಾಪವನ್ನ ದಹಿಸಿ ಬಿಡುವಂತ ಬೋಧನೆ ಆಗಿರ್ತದೆ. ನಿತ್ಯ ಜೀವವನ್ನ ಧಾರಾಳವಾಗಿ ಸಮೃದ್ಧಿಯಾಗಿ ಅನುಭವಿಸುವಂತ ಜೀವಿತವಾಗಿರ್ತದೆ. ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಆರಿಸುವಿಕೆಯನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಎರಡೂ ಇದೆ. ಸುಖ ಭೋಜನಗಳಿಂದ ತುಂಬಿದಂತ ಆರಾಧನೆಯೂ ಇದೆ, ಅಲ್ಲಿ ಪಾಪದ ಕಾರ್ಯಗಳಿದೆ. ಆದ್ರೆ ಎಲ್ಲಾ ವಿಧವಾದಂತ ಸುಖವನ್ನ ತ್ಯಜಿಸಿ ಕರ್ತನನ್ನ ಭಕ್ತಿಯಿಂದ ಭಯದಿಂದ ಆರಾಧಿಸುವಂತ ವ್ಯವಸ್ಥೆನೂ ಇದೆ. ಅಲ್ಲಿ ಇಹಲೋಕದ ನಡವಳಿಕೆಗಳನ್ನೆಲ್ಲ ನಾವು ತ್ಯಜಿಸಿ ದೇವರ ಸನ್ನಿಧಾನದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕುಳಿತು ದೇವರನ್ನ ಆರಾಧನೆ ಮಾಡಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳು ಇವತ್ತು ಆರಿಸಿಕೊಳ್ಳುವಂತ ಸಮಯದಲ್ಲಿದ್ದೇವೆ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಸತ್ಯದ ಬೋಧನೆಯನ್ನ ನಾವು ಕಳ್ಕೋಬಾರದು. ಇಲ್ಲಿ ಹೊಸೆಯನು ಈ ಮಾತನ್ನ ಹೇಳ್ದ,
ಕೊನೆಯದಾಗಿ ಮಾತುಗಳನ್ನು ಓದಿಬಿಡ್ತೇನೆ. ಹದಿನಾಲ್ಕನೇ ಅಧ್ಯಾಯ 10ನೇ ವಚನ. ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸಿಕೊಳ್ಳುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳು. ದೇವರ ಆರಾಧನೆಯಲ್ಲಿ ಸತ್ಯದ ಬೋಧನೆಯನ್ನ ಅನುಸರಿಸಿಕೊಂಡು ಆರಿಸಿಕೊಂಡಂತ ದೇವರ ಮಾರ್ಗವನ್ನ ಆರಿಸಿಕೊಳ್ಳುವಂತವರು ಸುಜ್ಞಾನಿಗಳು. ಅವರು ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಅವರು ಮಾತ್ರ ಅದರಲ್ಲಿ ನಡೀತಾರೆ, ಅವರು ಅದರಲ್ಲಿ ಎಡವಿ ಬೀಳೋದಿಲ್ಲ. ಆದರೆ ದುರ್ಮಾರ್ಗಗಳು ದೇವರ ಆಜ್ಞೆಗಳಿಗೆ ಎಡವಿ ಬೀಳುತ್ತಾ ದುರ್ಮಾರ್ಗಗಳನ್ನೇ ಆರಿಸಿಕೊಂಡು ಅದರಿಂದ ಸಿಗುವಂತ ನಾಶನವೆಂಬ ಅಂತ್ಯವನ್ನ ಕಾಣುವಂತವರಾಗಿದ್ದಾರೆ. ಕೊನೆ ಕಾಲದಲ್ಲಿ ದೇವರ ವಾಕ್ಯವು ನಮ್ಮನ್ನ ಖಂಡಿಸ್ತದೆ, ನಮ್ಮನ್ನ ಎಚ್ಚರಿಸ್ತದೆ, ನಮ್ಮನ್ನ ತಿದ್ದುತ್ತದೆ, ಸರಿಪಡಿಸ್ತದೆ. ಆ ಸಮಯದಲ್ಲಿ ನಮಗೆ ನೋವು ಉಂಟಾಗ್ತದೆ. ಮಕ್ಕಳನ್ನ ತಿದ್ದುವಾಗ ಅದೇ ಕೆಲಸ ಆಗ್ತದೆ. ಅದನ್ನು ನಾವು ಮಾಡಲೇಬೇಕು. ದೇವರ ವಾಕ್ಯವು ಕೂಡ ನಮ್ಮ ಆತ್ಮಿಕವಾದ ಜೀವಿತದಲ್ಲಿ ತನ್ನ ಕೆಲಸವನ್ನು ಮಾಡಲೇಬೇಕು. ಸ್ವಸ್ಥ ಬೋಧನೆ ಪಾಪವನ್ನು ಖಂಡಿಸಲೇಬೇಕು. ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಲೇಬೇಕು. ಪಾಪದಿಂದ ನಮ್ಮನ್ನು ಪ್ರತ್ಯೇಕಿಸಲೇಬೇಕು. ದೇವರಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನು ನಮ್ಮ ಜೀವಿತದಲ್ಲಿ ತುಂಬಬೇಕು. ನಮ್ಮನ್ನು ಸ್ವಸ್ಥ ಚಿತ್ರನಾಗಿ ಮಾಡಬೇಕು. ದೇವರ ರಾಜ್ಯಕ್ಕೆ ಯೋಗ್ಯರನ್ನಾಗಿ ರೂಪಿಸಬೇಕು. ಅದಕ್ಕಾಗಿ ಸ್ವಸ್ಥ ಬೋಧನೆಯನ್ನ ಸಭೆಯಲ್ಲಿ ಇಟ್ಟಿದ್ದಾರೆ. ಅಂತ ನೀತಿಯ ಜೀವಿತವನ್ನ ಅಂಗೀಕಾರ ಮಾಡಿಕೊಳ್ಳುವಂತ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ಇಟ್ಟಿರುವಂತ ಮುಂದಿನ ಕಾಲಗಳು ಕಠಿಣ ಕಾಲಗಳಾಗಿವೆ. ನಮ್ಮ ಮಕ್ಕಳು ಅನುಭವಿಸಬೇಕಾದಂತ ಜೀವಿತ ಕಠಿಣವಾದಂತ ಪರಿಸ್ಥಿತಿಗಳು ಎದುರಾಗುವಂತವುಗಳಾಗಿವೆ. ಅದು ದೇವರ ರಾಜ್ಯದ ವಿಷಯದಲ್ಲಿ, ಲೋಕದ ವಿಷಯದಲ್ಲಿ ಅಲ್ಲ. ಲೋಕದ ವಿಷಯದಲ್ಲಿ ಬಾಗಿಲು ತೆರೆದಿದೆ, ಅವ್ರೇನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಜೀವದ ಲೋಕವನ್ನ ಆರಿಸಿಕೊಳ್ಳುವಂತ ದೇವರ ಮಕ್ಕಳ ಜೀವಿತದಲ್ಲಿ ಇಕ್ಕಟ್ಟಿನ ಕಾಲಗಳು ಮುಂದಿವೆ. ಈ ಇಕ್ಕಟ್ಟಿನ ಸಮಯದಲ್ಲಿ ದೇವರ ಸ್ವಸ್ಥ ಬೋಧನೆಯನ್ನ ನಾವು ಆರಿಸಿಕೊಳ್ಳಬೇಕಾಗಿದೆ. ಸ್ವಸ್ಥ ಬೋಧನೆಯಲ್ಲಿ ನಾವು ಜೀವಿಸಬೇಕಾಗಿದೆ. ದೇವರ ವಾಕ್ಯವು ನಮ್ಮನ್ನ ಖಂಡಿಸಿದರು, ನಮ್ಮನ್ನ ಶಿಕ್ಷಿಸಿದರು. ದೇವರ ಸನ್ನಿಧಾನದಲ್ಲೇ ನಾವು ಜೀವಿಸಬೇಕಾಗಿದೆ. ಯಾಕಂತಂದ್ರೆ ಇಕ್ಕಟ್ಟಿನ ಮಾರ್ಗವು ನಿತ್ಯ ಜೀವದ ಮಾರ್ಗಕ್ಕೆ ನಮ್ಮ ನಡೆಸುವಂತದ್ದಾಗಿದೆ. ಅದನ್ನ ಆರಿಸಿಕೊಳ್ಳುವವರು ಬಹಳ ಕಡಿಮೆ ಜನ. ಅದನ್ನ ಆರಿಸಿಕೊಳ್ಳುವಂತವರು ಜ್ಞಾನಿಗಳು ಮಾತ್ರ ಅವುಗಳನ್ನ ಆರಿಸಿಕೊಳ್ತಾರೆ ಎಂಬುದಾಗಿ ಹೊಸೆಯನ್ನು ತಿಳಿಸುವಂತನಾಗಿದ್ದಾರೆ. ನಮ್ಮ ಆರಿಸುವಿಕೆ ಎಂತದ್ದು? ನಾವು ಆರಿಸಿಕೊಳ್ಳುವಂತ ಆರಿಸುವಿಕೆ ಮೇಲೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯವು ನಿಂತಿರ್ತದೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ದೇವರು ನಮಗೆ ಸಹಾಯ ಮಾಡಲಿ. ದೇವರ ಸಭೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ಸಿಗುವಂತ ಉನ್ನತೋನ್ನತವಾದಂತ ಆತನ ಮಹಿಮೆಯುಳ್ಳ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಯುವುದಕ್ಕೆ ದೇವರು ನಮ್ಮ ಜೀವಿತವನ್ನ ಆರಿಸಿಕೊಳ್ಳುವಂತ ಶಕ್ತಿಯನ್ನ ನಮ್ಮೆಲ್ಲರಿಗೂ ಕೊಡ್ಲಿ. ಅದರಲ್ಲೇ ನಾವು ಉಲ್ಲಾಸಿಸುತ್ತಾ, ಸಂತೋಷಿಸುತ್ತಾ, ಹರ್ಷಿಸುತ್ತಾ ಆತನ ಬರುಣಕ್ಕೆ ಪರಿಪೂರ್ಣವಾದ ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವಂತೆ ಆತ್ಮನ ಕಾರ್ಯಗಳು ನಡೆಯಲಿ. ಆತನು ಬರುವಾಗ ನಾವು ನಮ್ಮ ಕುಟುಂಬ ಮಕ್ಕಳು ಆತನ ಮುಂದೆ ನೀವು ಸತ್ಯ ಧರ್ಮವನ್ನ ಅನುಸರಿಸಿದಂತ ಜನಾಂಗ ನನ್ನ ತಂದೆಯ ಬಲ ಪಾರ್ಶ್ವದಲ್ಲಿ ಕೂತುಕೊಳ್ಳುವುದು ಎಂಬುದಾಗಿ ಕರ್ತನು ನಮ್ಮನ್ನ ಆಹ್ವಾನಿಸುವಂತನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಅಂತ ಆಶೀರ್ವಾದಕ್ಕೆ ನಮ್ಮನ್ನ ನಡೆಸಲಿ. ಇದು ನನ್ನ ಪ್ರಾರ್ಥನೆ ಆಗಿದೆ. ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, good morning. ಹೇಳಿ. ಫಸ್ಟ್ ನಮ್ಮ ಸಿಸ್ಟರ್ಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ರಿ. ಅದು ನಿನ್ನೆ ರಿಪೋರ್ಟ್ಸ್ ಬಂದಿದೆ. ಎಲ್ಲ ಪಾಸಿಟಿವ್ ಆಗಿದೆ. ಅಂತ ಪರ ಏನಿಲ್ಲ. ಸರ್ ಗುಡ್, ಎಕ್ಸೆಪ್ಟ್ ಸ್ವಲ್ಪ ವೈಟ್ ಬ್ಲಡ್ ಸೆಲ್ಸ್ ಸ್ವಲ್ಪ ಇದಾಗ್ತಾ ಇದೆ. ಅದ್ ಬಿಟ್ರೆ ಶಿ ಇಸ್ ಫೈನ್. ಸೊ ಜಸ್ಟ್ ಕಂಟಿನ್ಯೂ ಟು ಪ್ರೇ ಫಾರ್ ಹರ್. ಸ್ಪೆಷಲಿ ಪ್ರೇ ಫಾರ್ ಮೈ ಫ್ಯಾಮಿಲಿ ಟು. ಖಂಡಿತವಾಗಿ ಗಂಗಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ, ಬಿಡುಗಡೆ ಕೊಟ್ಟಿದ್ದಾರೆ. ಇನ್ನಷ್ಟು ಕಾಲ ಅವರ ಆರೋಗ್ಯದಿಂದ ಇರುವಂತೆ ದೇವರು ಸಹಾಯ ಮಾಡ್ಲಿ.
ಓಕೆ, ಸಹೋದರ ಡೇವಿಡ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಡೇವಿಡ್ ಇದೀರಲ್ಲ? ಸರ್. ಓಕೆ, ನೀವು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡುವಾಗ ಇವರ ಹೆಸರುಗಳನ್ನ ನೆನಪು ಮಾಡ್ಬೇಕು, ಇವರಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಎಂಬುದಾಗಿ ಹೇಳ್ತೇನೆ. ದಯಮಾಡಿ ವಿಷಯಗಳನ್ನ ನೀವು ಬರ್ಕೊಂಡ್ರು ಸರಿ, ನೆನಪಿನಲ್ಲಿ ಇಟ್ಕೊಂಡ್ರು ಸರಿ. ಇವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವರು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ, ಗಂಭೀರದ ಪರಿಸ್ಥಿತಿಯಲ್ಲಿದ್ದಾರೆ. ಇವರಿಗೆ ದೇವರ ಕಾರ್ಯಗಳು ನಡೀಲೇಬೇಕು. ಇವರಿಗಾಗಿ ಪ್ರಾರ್ಥನೆ ಮಾಡೋಣ. ಇವರ ಹೆಸರುಗಳು ರಾಜಪ್ಪ ಮೊದಲನೇದಾಗಿ, ಮತ್ತು ಶ್ರೀರಾಮಪ್ಪ ಎರಡನೇದಾಗಿ, ಜಯಮ್ಮ ಮೂರನೇದಾಗಿ, ಲಕ್ಷ್ಮಮ್ಮ ಇವರುಗಳಿಗಾಗಿ. ಜೊತೆಗೆ ದೇವರು ಕಾಪಾಡ್ತಾ ಗುಣಪಡಿಸುತ್ತಾ ಬರ್ತಾ ಇದ್ದಾರೆ. ಅವರು ಇನ್ನಷ್ಟು ಬೇಗನೆ ಗುಣ ಹೊಂದುವಂತೆ ಸಹೋದರ ವಿಕ್ರಮ್, ವಿನಾಯಕ್ ಮತ್ತು ಲೋಕೇಶ್ ಅಂಕಲ್ ಅವರ ಕೈ ನೋವಿದೆ, ಅವರಿಗೋಸ್ಕರ. ಹಾಗೂ ಸಂದೀಪ್ ಮತ್ತು ಗಂಗಮ್ಮ ಇವರುಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. KP ರವಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಮಹೋನ್ನತನ ಅದ್ಭುತ ಕಾರ್ಯನು ಸರ್ವಾಧಿಕಾರಿಯಾಗಿರುತ್ತೆ ನಮ್ಮ ದೇವರೇ. ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ, ಲೋಕವು ಸ್ವಾಮಿ ನಿಮ್ಮ ಮೇಲೆ ಸ್ವಾಮಿ ನಂಬಿಕೆಯಿಂದ ಜೀವಿಸುವಾಗ ಕರ್ತನೆ, ಲೋಕದಲ್ಲಿರುವಂತ ನಿಮ್ಮ ದಾಸರನ್ನು ಜ್ಞಾಪಿಸಿಕೊಂಡು ಕರ್ತನೆ, ಅವರೆಲ್ಲಾ ಒಂದು ಸ್ವಾಮಿ ಚಿಂತಾಭಾರಗಳಿಂದ ಅವರನ್ನು ಬಿಡಿಸಿ ಕರ್ತನೆ, ರಕ್ಷಣೆ ಎಂಬ ಮಾರ್ಗದಲ್ಲಿ ಸ್ವಾಮಿ ನಡೆಸುವಂತೆ ಅವರನ್ನು ಬಲಪಡಿಸಿ ಕರ್ತನೆ. ಈಗ ಸ್ವಾಮಿ ನಜರೇತಿನ ಯೇಸುವಿನ ನಾಮದಲ್ಲಿ ಸ್ವಾಮಿ ಯಾರ್ಯಾರು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುತ್ತಿದ್ದಾರೆ ಕರ್ತನೆ, ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳು ದೇವರೇ. ಈಗ ಸ್ವಾಮಿ ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತೀರಿ ಎಂದು ನಾವು ನಂಬುತ್ತಿದ್ದೇವೆ ಸ್ವಾಮಿ. ಈ ಲೋಕದಲ್ಲಿ ಸ್ವಾಮಿ ಅನೇಕರು ಕರ್ತನೆ, ಸುಳ್ಳು ಬೋಧಕರಿದ್ದು ಕರ್ತನೆ ಸ್ವಾಮಿ, ದಾರಿ ತಪ್ಪಿಸುವ ಮಾರ್ಗದಲ್ಲಿರುವಾಗ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ವಾಕ್ಯದ ಸತ್ಯದ ವಾಕ್ಯದಲ್ಲಿ ಕೇಳಿ ಸತ್ಯದಲ್ಲಿ ನಡೆಯುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಮತ್ತು ರಾಜಪ್ಪ ಮತ್ತು ಸ್ವಾಮಿ ಗಂಗಮ್ಮ ಮತ್ತು ರಾಮಪ್ಪ ಸ್ವಾಮಿ ಪ್ರತಿಯೊಬ್ಬರನ್ನು ಜ್ಞಾಪಿಸ್ಕೊಳ್ಳಿ ಕರ್ತನೆ. ಅವರವರ ಸ್ವಾಮಿ ಸಮಸ್ಯೆಗಳಿಂದ ಅವರನ್ನು ಬಿಡಿಸಿರಿ ಸ್ವಾಮಿ. ಈಗ ಸ್ವಾಮಿ ಪ್ರತಿಯೊಂದು ಸ್ವಾಮಿ ನಿಮಗೆ ಸ್ವಾಮಿ ನಂಬಿಕೆ ಸ್ವಾಮಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಂತವರಿಗೆ ಸ್ವಾಮಿ, ಆ ಪೌಲು ಮತ್ತು ಶೀಲ ಸ್ವಾಮಿ ಆ ದಾರಿಯಲ್ಲಿ ಹೋಗುತ್ತಿರುವಾಗ ಕುರುಡನಿಗೆ ಆತನು ಕಾಲಿಲ್ಲಾರ್ದವ್ರಿಗೆ ನಮ್ಮಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ ಕರ್ತನೆ. ಈಗ ನಮ್ಮನ್ನು ನೋಡು, ನಮ್ಮಲ್ಲಿರುವಂತದ್ದು ನಿಮಗೆ ಕೊಡುತ್ತೇವೆ ಎಂದು ನಿಮ್ಮ ವಾಕ್ಯ ಹೇಳುತ್ತಿರುವಾಗ ಸ್ವಾಮಿ ಆತನಿಗೆ ಕಾಲುಗಳನ್ನು ಕೊಟ್ಟರು ಸ್ವಾಮಿ. ಅವರು ಸ್ವಾಮಿ ಯೇಸುವಿನ ನಾಮದಲ್ಲಿ ಎದ್ದು ತಿರುಗಾಡು ಎಂದುವಾಗ ಸ್ವಾಮಿ ಆತನಿಗೆ ಕಾಲು ಬಂದು ಎಂಬುದಾಗಿ ನಾವು ನೋಡ್ತೀವಿ ಸ್ವಾಮಿ. ಆತನು ಅದೇ ಸಮಯದಲ್ಲಿ ಎದ್ದು ಸ್ವಾಮಿ ಆತನು ತಿರುಗಾಡದೆಂಬುದಾಗಿ ನಾವು ನೋಡ್ತೀವಿ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ, ಈ ಒಂದು ಸ್ವಾಮಿ ಸಮಸ್ಯೆಗಳಲ್ಲಿ ಇದ್ದಂತ ಪ್ರತಿಯೊಬ್ಬರನ್ನು ಜ್ಞಾಪಿಸ್ಕೊಂಡು ಸ್ವಾಮಿ ಅವರಿಗೆ ಸ್ವಾಮಿ ನಜರೇತಿನ ಯೇಸುವಿನ ನಾಮದಲ್ಲಿ ಅವರಿಗೆ ರಕ್ಷಣೆಯನ್ನು ಮತ್ತು ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿರಿ ಸ್ವಾಮಿ. ಮತ್ತು ಅದೇ ರೀತಿಯಾಗಿ ಸ್ವಾಮಿ ಆ ಒಂದು ರಕ್ತಸ್ರಾವದಿಂದ ಸ್ವಾಮಿ ಆ ಒಂದು ಸ್ತ್ರೀ ನರಳಾಡುತ್ತಿರುವಾಗ ಸ್ವಾಮಿ ಆಕೆ ಯೇಸುವಿನ ವಸ್ತ್ರವನ್ನು ಮುಟ್ಟಿದ್ರೆ ಸಾಕು ನಾನು ಸ್ವಸ್ಥತೆ ಹೊಂದುತ್ತೇನೆ ಎಂಬುದಾಗಿ ತಿಳಿದುಕೊಂಡಿದ್ದಳು ಕರ್ತನೆ. ಅದೇ ರೀತಿಯಾಗಿ ಕರ್ತನೆ ಆಕೆ ಯೇಸುವಿನ ವಸ್ತ್ರದಿಂದ ಕರ್ತನೆ ಸ್ವಸ್ಥತೆಯನ್ನು ಹೊಂದಿದಳು ಸ್ವಾಮಿ. ಈ ಒಂದು ಸಮಯದಲ್ಲಿ ಕರ್ತನೆ ನಂಬಿಕೆ ನಿಮ್ಮ ಮೇಲೆ ಇಟ್ಟಿರುವಂತ ಪ್ರತಿಯೊಬ್ಬರನ್ನು ಸ್ವಾಮಿ ಜ್ಞಾಪಿಸ್ಕೋರಿ. ಪ್ರತಿಯೊಂದು ಸಮಸ್ಯೆಗಳಿಂದ ಅವರನ್ನು ಬಿಡಿಸಿರಿ ಸ್ವಾಮಿ. ಪ್ರತಿಯೊಂದು ಬಾಧೆಗಳಿಂದ ಅವರನ್ನು ಸ್ವಾಮಿ ನಾವು ಬಿಡಿಸಿರಿ ಕರ್ತನೆ. ಯೇಸುವೆ ಅಪ್ಪ ಎಂದು ನಿಮ್ಮಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಿರುವಾಗ ಕರ್ತನೆ ಅವರ ಹೆಸರುಗಳನ್ನು ಜ್ಞಾಪಿಸಿಕೊಂಡು ಕರ್ತನೆ ಅವರ ಸ್ವಾಮಿ ಸಮಸ್ಯೆಗಳಿಂದ ಅವರನ್ನು ಬಿಡಿಸಿರಿ. ಅವರಿಗೆ ರಕ್ಷಣೆಯ ಮಾರ್ಗವೆಂಬ ಸ್ವಾಮಿ ಯೇಸುವಿನ ರಕ್ತದಿಂದ ನಡುನತ್ತಿಯಿಂದ ಅರಿಪಾದದವರೆಗೆ ನಿಮ್ಮ ರಕ್ತವನ್ನು ಸುರಿಸಿ ಅವರನ್ನು ಸ್ವಾಮಿ ಗುಣಪಡಿಸಿರಿ ಕರ್ತನೆ. ಸ್ವಸ್ಥತೆ ಮಾಡಿ ಕಷ್ಟಗಳಿಂದ ಬಿಡಿಸಿರಿ, ಸಮಸ್ಯೆಗಳಿಂದ ಬಿಡಿಸಿರಿ, ರಕ್ಷಣೆಯನ್ನು ಅನುಗ್ರಹಿಸಿರಿ ಸ್ವಾಮಿ. ಈಗ ಸ್ವಾಮಿ ನಾವು ನಿಮ್ಮನ್ನು ಬೇಡುತ್ತಿದ್ದೇವೆ ಕರ್ತನೆ. ಬಾರ್ತಿಂಬೈನು ಸ್ವಾಮಿ ಈ ಲೋಕವನ್ನು ನೋಡ್ಬೇಕೆಂದು ಸ್ವಾಮಿ ನಿಮ್ಮ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ನಿನಗೇನಾಯ್ತು, ನಾನು ಲೋಕವನ್ನು ನೋಡ್ಬೇಕೆಂಬುದಾಗಿ ಅವನ ನಂಬಿಕೆಯ ಪ್ರಕಾರ ಸ್ವಾಮಿ ಅವನಿಗೆ ಕಣ್ಣುಗಳನ್ನು ದಯಪಾಲಿಸಿರಿ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ನಮ್ಮಲ್ಲಿ ಸ್ವಾಮಿ ನಾವು ಅನೇಕರು ಕರ್ತನೆ ನಿಮ್ಮನ್ನು ನಂಬಿಕೊಂಡಿದ್ದೇವೆ ಸ್ವಾಮಿ.
ಆ ನಂಬಿಕೆಯ ಮುಖಾಂತರ ಕರ್ತನೆ ಸ್ವಸ್ಥತೆ ಮಾಡು ಕರ್ತನೆ. ಕುಟುಂಬಗಳಲ್ಲಿ ಸಮಸ್ಯೆಗಳಿಂದ ಬಿಡಿಸಿರಿ ಸ್ವಾಮಿ. ಕರ್ತನೆ, ನಾವು ನಿಮ್ಮನ್ನೇ ನಂಬಿಕೊಂಡಿದ್ದೇವೆ ಸ್ವಾಮಿ. ನೀವು ಸ್ವಾಮಿ, ನಿಮ್ಮ ವಾಕ್ಯ ಹೇಳುತ್ತದೆ, ಬೇಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಸ್ವಾಮಿ. ಬೇಡುತ್ತಿರುವಾಗ ಕರ್ತನೆ ನಂಬಿಕೆದಿಂದ ವಿಶ್ವಾಸದಿಂದ ಸ್ವಾಮಿ ಪ್ರತಿ ಒಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯೇ ಸ್ವಾಮಿ, ಸಮಸ್ಯೆಗಳಿಲ್ಲದಂತ ಪ್ರತಿ ಒಬ್ಬರನ್ನು ಜ್ಞಾಪಿಸಿಕೊಂಡು ಅವರಿಗೆ ರಕ್ಷಣೆ ಮಾರ್ಗವನ್ನು ಅನುಗ್ರಹಿಸಿರಿ ಕರ್ತನೆ. ಮತ್ತು ಅದೇ ರೀತಿಯಾಗಿ ಸ್ವಾಮಿ ಇನ್ನೊಂದು ಪ್ರಾರ್ಥನೆ ವಿಜ್ಞಾಪನೆಯನ್ನು ಸುರೇಂದ್ರ ಪಾಸ್ಟರ್ ಅವರ ತಂದೆಯನ್ನು ಜ್ಞಾಪಿಸಿಕೊಂಡು ಸ್ವಾಮಿ, ಅವರಿಗೆ ಸ್ವಾಮಿ ಆಕ್ಸಿಡೆಂಟ್ ಆಗಿದೆ ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೇವೆ ಕರ್ತನೆ. ಅವರಿಗೆ ಸಹಾಯವನ್ನು ದಯಪಾಲಿಸಿರಿ. ಇಂದು ಆಪರೇಷನ್ ಇದೆ ಎಂಬುದಾಗಿ ನಾವು ಕೇಳಿದೆ ಸ್ವಾಮಿ. ಸ್ವಾಮಿ, ನೀವೇ ಅವರನ್ನು ಗುಣಪಡಿಸಿರಿ, ಅವರ ಸಮಸ್ಯೆಗಳಿಂದ ಬಿಡಿಸಿರಿ ಸ್ವಾಮಿ. ನೀವು ಅವರಿಗೆ ಸ್ವಾಮಿ ಯೇಸುವಿನ ನಾಮದಲ್ಲಿ ಸ್ವಾಮಿ ಅವರನ್ನು ಗುಣಪಡಿಸಿ ಅವರಿಗೆ ಸ್ವಸ್ಥತೆಯನ್ನು ದಯಪಾಲಿಸಿರಿ ಸ್ವಾಮಿ. ಮತ್ತು ವಿಶೇಷವಾಗಿ ರೀತಿಯಲ್ಲಿ ಸ್ವಾಮಿ ಲೋಕೇಶ್ ಅಂಕಲ್ ಅವರನ್ನು, ಪ್ರೇಮನಾಥ್ ಸಾರ್ ಅವರನ್ನು, ವಿಶಾಲಾಕ್ಷಿ ಅಮ್ಮನವರನ್ನು ಮತ್ತು ಈ ಪ್ರಾರ್ಥನೆ ಕೂಟದಲ್ಲಿ ಸೇರಿರುವಂತ ಪ್ರತಿ ಒಬ್ಬರನ್ನು ಜ್ಞಾಪಿಸಿಕೊಂಡು ಕರ್ತನೆ ಹೆಸರಾಗಿ ಅವರಿಗೆ ಇರುವಂತ ಎಲ್ಲಾ ಒಂದು ಸ್ವಾಮಿ ಪ್ರಾರ್ಥನೆ ಮನಸ್ಸಿನಲ್ಲಿರುವಂತ ಸ್ವಾಮಿ ವಿಜ್ಞಾಪನೆಗಳನ್ನು ಜ್ಞಾಪಿಸಿಕೊಂಡು ಅವ್ರಿಗೆ ಬೇಕಾದಂತ ಸಹಾಯವನ್ನು ದಯಪಾಲಿಸಿರಿ. ನಜರೇತಿನ ಯೇಸುವಿನ ನಾಮದಲ್ಲಿ ಸ್ವಾಮಿ ಸಹಾಯವನ್ನು ದಯಪಾಲಿಸಿರಿ. ಮತ್ತು ವಿಶೇಷವಾಗಿ ಸ್ವಾಮಿ ಶ್ರೇಮರಾಜ್ ಸಾರ್ ಅವರನ್ನು ಜ್ಞಾಪಿಸಿಕೊಂಡು ಅವರನ್ನು ಸ್ವಾಮಿ ಅವರ ಸೇವೆಯನ್ನು ಜ್ಞಾಪಿಸಿಕೊಂಡು ಕರ್ತನೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಕರ್ತನೆ ಅವರು ನಿಮ್ಮ ಸೇವೆ ಸಾರುವಂತ ಸ್ವಾಮಿ ಅವರನ್ನು ಬಲಪಡಿಸ್ತೀರಿ. ನಿಮ್ಮ ಪರಿಶುದ್ಧ ಆತ್ಮ ಸಹಾಯದಿಂದ ಅವರನ್ನು ತುಂಬಿಸಿ ಸ್ವಾಮಿ. ದಾವೀದನು ಹೇಳುತ್ತಾನೆ ಸ್ವಾಮಿ, ನಿಮ್ಮ ಆತ್ಮವು ನನ್ನಿಂದ ತೆಗಿಬೇಡ ಎಂಬುದಾಗಿ ಸ್ವಾಮಿ. ನಿಮ್ಮ ಪರಿಶುದ್ಧ ಆತ್ಮದಿಂದ ಅವರನ್ನು ತುಂಬಿಸಿ ಕರ್ತನೆ ಇನ್ನು ಅನೇಕರಿಗೆ ಸತ್ಯವಾದ ವಾಕ್ಯವನ್ನು ಸಾರುವಂತೆ ಅವರನ್ನು ಬಲಪಡಿಸಿರಿ ಸ್ವಾಮಿ. ಮತ್ತು ಅವರ ಮಕ್ಕಳನ್ನು ಸ್ವಾಮಿ, ಅವರ ಸ್ವಾಮಿ ಮಕ್ಕಳನ್ನು, ಅವ್ರ ಸೊಸೆಯಂದ್ರನ್ನು, ಅವ್ರ ಮೊಮ್ಮಕ್ಕಳನ್ನು ಸ್ವಾಮಿ ಪ್ರತಿ ಒಬ್ಬರನ್ನು ನೀವು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ಅವ್ರಿಗೆ ಬೇಕಾದಂತ ಎಲ್ಲ ಒಂದು ಸಹಾಯವು ಸ್ವಾಮಿ ನಿಮ್ಮ ಕಡೆಯಿಂದ ಸ್ವಾಮಿ ಆಶೀರ್ವಾದ ಹೊಂದುವಂತೆ ಸಹಾಯವನ್ನು ದಯಪಾಲಿಸಿರಿ. ಮತ್ತು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಧರ್ಮಪತಿ, ನಮ್ಮ ತಾಯಿಯನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ದಯಪಾಲಿಸಿರಿ. ಈಗ ಸ್ವಾಮಿ ಪ್ರತಿ ಒಂದು ವಿಷಯದಲ್ಲಿ ಕರ್ತನೆ ಯೇಸುವೆ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶ್ವಾಸದಿಂದ ನಾವು ನಿಮ್ಮನ್ನೇ ನಂಬಿಕೊಂಡಿದ್ದೇವೆ ಸ್ವಾಮಿ. ಈ ಲೋಕದಲ್ಲಿ ಇರುವಂತ ಸ್ವಾಮಿ ಕೊನೆ ಕಾಲದಲ್ಲಿ ನಾವು ಜೀವಿಸ್ತಿದ್ದೇವೆ ಕರ್ತನೆ. ನೀವು ಬರುವುದು ಅತಿ ಸಮೀಪವಾಗಿದೆ ಸ್ವಾಮಿ. ಆ ಒಂದು ಎರಡನೇ ಬರೋಣದಲ್ಲಿ ಸ್ವಾಮಿ ನಾವೆಲ್ಲರೂ ನಿಮ್ಮನ್ನು ಎದುರು ನೋಡುವಂತ ಮಕ್ಕಳಾಗಿ ಆ ಒಂದು ಪರಲೋಕದ ರಾಜ್ಯ ಕಡೆಗೆ ಸ್ವಾಮಿ ಈ ಲೋಕ ಎಷ್ಟೇ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು ಕೊಟ್ಟರು ಕೂಡ ಯೇಸುವಿನ ನಾಮದಲ್ಲಿ ನಾವು ನಂಬಿಕೆಯನ್ನಿಟ್ಟು ಕರ್ತನೆ ಆ ನಂಬಿಕೆ ಪ್ರಕಾರ ನಾವು ಜೀವಿಸುವಂತೆ ಈ ಲೋಕ ನಮಗೆ ಸಮಸ್ಯೆಗಳು ಕೊಟ್ಟರು ಕೂಡ ಸ್ವಾಮಿ ಅದಲ್ಲಿ ಸ್ವಾಮಿ ನಾವು ಏನೇ ಒಂದು ಸಮಸ್ಯೆಗಳಿಗೆ ಒಳಗಾದ್ರೂ ಕೂಡ ನಿಮ್ಮ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಾರದೆ ಸ್ವಾಮಿ ನಜರೇತಿನ ಯೇಸುವಿನ ಹೆಸರಿನ ಮೇಲೆ ನಾವು ನಂಬಿಕೆಯನ್ನು ಇಟ್ಟು ಸ್ವಾಮಿ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸಿತು. ಸರ್ವಾಯುಧಗಳನ್ನು ಸ್ವಾಮಿ ಈ ವಾಕ್ಯವು ಸ್ವಾಮಿ ನಿಮ್ಮ ವಾಕ್ಯದಲ್ಲಿ ಸರ್ವಾಯುಧಗಳನ್ನು ಧರಿಸಿಕೊಂಡು ಈ ಲೋಕದ ಅಧಿಪತಿಯಾಗಿರುವಂತ ಸೈತಾನನ ಜೊತೆಯಲ್ಲಿ ಹೋರಾಟಲು ಸ್ವಾಮಿ ನಮ್ಮನ್ನು ಬಲಪಡಿಸು, ಶಕ್ತಿಯನ್ನು ದಯಪಾಲಿಸು. ನಿನ್ನ ಪರಿಶುದ್ಧ ಆತ್ಮ ಸಹಾಯದಿಂದ ನಮ್ಮನ್ನು ತುಂಬಿಸಿ ಬಲಪಡಿಸಿ ಸ್ವಾಮಿ. ಈಗ ಕರ್ತನೆ ನಾವು ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿವಿ ಸ್ವಾಮಿ. ನಿಮ್ಮ ವಿಶ್ವಾಸ ಸ್ವಾಮಿ ನಮ್ಮ ವಿಶ್ವಾಸದಂತೆ ನಮ್ಮನ್ನು ಬಲಪಡಿಸಿ ನಡೆಸಿ ನಮಗೆ ರಕ್ಷಣೆ ಮಾರ್ಗವನ್ನು ದಯಪಾಲಿಸು. ಕೊನೆ ಕಾಲದಲ್ಲಿ ನಾವು ಜೀವಿಸುವಾಗ ಕರ್ತನೆ ನಿಮ್ಮ ಸುವಾರ್ತೆ ಇತರರಿಗೆ ನಾವು ಸಾರಿ ಕರ್ತನೆ ಯೇಸುವಿನ ರಾಜ್ಯಕ್ಕೆ ಅನೇಕ ಆತ್ಮಗಳನ್ನು ನಾವು ಸಿದ್ಧ ಮಾಡುವಂತೆ ನಮ್ಮನ್ನು ಬಲಪಡಿಸಿ ನಡೆಸ್ತಾ ಬರಬೇಕೆಂದು ಕರ್ತನು ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಈ ಬೆಳಗಿನ ಜಾವದಲ್ಲಿ
ನಿನ್ನ ಪರಿಶುದ್ಧವಾದಂತ ಮಾತುಗಳನ್ನ ಕೇಳಲು ಕೂಡಿ ಬಂದಿರುವಂತ ದೇವ ಮಂದಿಯ ಸಂಘ, ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಘ, ವಿಶೇಷವಾಗಿ ಅಸ್ವಸ್ಥರಾಗಿರಿ ಪ್ರಾರ್ಥನೆಯಲ್ಲಿ ಇಟ್ಟಿರುವಂತ ದೇವ ಜನರ ಸಂಘಟ, ಮಾತುಗಳಲ್ಲಿ ಕರ್ತನೆ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಧ್ಯಾನಿಸುವಂತ ನಿನ್ನ ಭಕ್ತರ ಸಂಘಟ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಕರ್ತನನ್ನ ಕೊಂಡಾಡಲು ಸ್ತುತಿಸಲು ಎಚ್ಚರವಾಗಿದ್ದು ಸಮಯವನ್ನ ದೇವರ ಸನ್ನಿಧಾನದಲ್ಲೂ ಕಳೆಯಲು ಕೂಡಿ ಬಂದಂತ ದೇವರ ಮಂದಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನ, ನಮ್ಮ ಕುಟುಂಬ, ಮಕ್ಕಳನ್ನ ದೇವರ ಸನ್ಮಾರ್ಗದಲ್ಲಿ ನಡೆಸಲು ಪ್ರೇರೇಪಿಸುತ್ತಾ ಆತನ ಸನ್ನಿಧಾನದಲ್ಲಿ ನಮ್ಮನ್ನ ನಡೆಸುತ್ತಾ ಆತನ ರಾಜ್ಯಕ್ಕೆ ಸಿದ್ಧಪಡಿಸಲಿ. ಈ ದಿನವನ್ನು ಆಶೀರ್ವದಿಸಲಿ. ಎಲ್ಲ ಆರೋಗ್ಯ, ಸುಕ್ಷೇಮ, ಸಮಾಧಾನ, ಸಮೃದ್ಧಿ, ಸಂತೋಷಗಳನ್ನ ತುಂಬಿ ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಬರುವ ಹಾಗೆ ನಮ್ಮೆಲ್ಲರನ್ನ ಸುರಕ್ಷಿತವಾಗಿ ಇಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. Thank you, Pastor. Thank you. Thank you very much. Lessons, message. Thank you, sir. David, thank you for the prayer. No thanks. Thank Okay, you, sir. everybody. Good day. ಒಳ್ಳೆದು ಪಾಸ್ಟರ್, ಚೆನ್ನಾಗಿತ್ತು ಮೆಸೇಜ್. You're striving hard. Yeah. ಅದು it should be fruitful ಅಂತ. ಕಷ್ಟಪಡ್ತಾ ಇದ್ರಿ, ಅದ್ರದ್ದು ಫಲ ಸಿಗ್ತದೆ. ಎಲ್ಲೋ ಒಂದ್ ಕಡೆ ದೇವರ ಮಾತು ಜನರ ಹೃದಯವನ್ನ ಸರಿಯಾದ ಮಾರ್ಗ ತೆಗೆದುಕೊಂಡು ಕರ್ಕೊಂಡು ಹೋಗ್ಲಿ, ಆಗಬಹುದಾದಂತ ನಷ್ಟವನ್ನ ತಪ್ಪಿಸ್ಲಿ, ಆ ಪ್ರಯತ್ನವನ್ನ ದೇವರ ಆತ್ಮನಿಗೆ ಕೊನೆ ಕಾಲದಲ್ಲಿ ಮಾಡ್ತಾ ಇದ್ದಾರೆ. ನಮಗೆ ಎಷ್ಟೋ ದೇವರ ಸೇವಕರುಗಳು ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟು ದೇವ ಜನರು ಅದನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ, ಅದ್ರ ಮೇಲೆ ಬಹಳ ತೀರ್ಮಾನಗಳು ನಿಂತಿವೆ. ದೇವರು ಆತ್ಮನು ಕಾರ್ಯ ಮಾಡ್ಲಿ ದೇವ್ರ ಜನರ ಹೃದಯದಲ್ಲಿ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡ. ನಿಜ ಫಸ್ಟ್. ಯಾಕಂದ್ರೆ ಇವತ್ತಿನ ಸಭೆಗಳನ್ನ ನಾವು ನೋಡುವಾಗ ದುಃಖ ಆಗ್ತದೆ. ಕಾರಣ ಇಷ್ಟೇ, ಜನ ಬರೀ ಲೋಲೋಕ್ತಿಯನ್ನ ಅಪೇಕ್ಷೆ ಪಡ್ತಾರೆ, ಭಕ್ತಿನ ಅಪೇಕ್ಷೆ ಪಡೋದು. ಇಂಥ ಪರಿಸ್ಥಿತಿಯನ್ನು ಸಭೆ ಎದುರಿಸ್ತಾ ಇದೆ. ಬಟ್ ಆದ್ರೂ ಸಭೆ ತನ್ನ ಕೆಲಸವನ್ನ ಮಾಡ್ಲೇಬೇಕು, ದೇವರ ಸೇವೆ ನಡಿಲೇಬೇಕು. ಸತ್ಯಕ್ಕೆ ಯಾರು ಬೆಲೆ ಕೊಡ್ತಾರೆ ಅವ್ರು ಬಂದೇ ಬರ್ತಾರೆ. ಬಟ್ ಸತ್ಯಕ್ಕೆ ನಡೆಸುವಂತ ಕೆಲಸ ಮಾತ್ರ ನಮ್ಮದು. ನಾವು ಆ ಕೆಲಸನ ಮಾಡ್ತೇವೆ. ಸುಪ್ರಾಜ್ ಅವರು ವಾರ ಬರ್ತೀನಿ ಅಂತ ಹೇಳಿದಾರ ಸರ್. ಬರ್ತಾರ. ಅದೇ ಸರ್, ಅವರು ಚಿಕ್ಕಡ್ತೂರ್ ಹತ್ರ ಜಾಗ ಇದೆ, ನಾವು ಚಿಕ್ಕ ಜಾಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸರ್ ಅವಾಗ. ಅವ್ರೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ಅವರೇ ಸರ್, ಅದಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸರ್ ಅವ್ರಿಗೋಸ್ಕರ. ಅವಾಗ ಅವರೇ ಸರ್ ಜಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದಿದ್ದು. ಎಲ್ಲ ಬರ್ತಾರೆ ಅವ್ರು ಖಂಡಿತವಾಗಿ. ಈಗ ನಾವು ಅವ್ರನ್ನ ಎನ್ಕರೇಜ್ ಮಾಡಿ ಅವ್ರನ್ನ ಹೋಗಿ ಸಂಧಿಸಿ ಅವ್ರನ್ನ ನಾವು ಸ್ವಲ್ಪ ಬಲಪಡಿಸಿದ್ರೆ ಅಲ್ಲಿ ಕೆಲಸ ಆಗ್ತದೆ. ಮೋಸ್ಟ್ಲಿ ನಾನು ಈ ವಾರ ಆ ಕಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರಿಗೊಂದು ಫೋನ್ ಮಾಡಿ ಅವ್ರು ಇರೋ ಟೈಮ್ ನೋಡ್ಕೊಂಡು ಬರ್ತೀನಿ. ಹಂಗೆ ಬಂದು ನಿಮ್ಮನ್ನು ಸಂಧಿಸ್ತೀನಿ. ಅದೇ ಫಸ್ಟ್ ಅಲ್ಲಿ ಹೇಳ್ತಿದ್ದ ವಾಕ್ಯ, keep your head in all situations, endure hardship, do the work of an evangelist, discharge all the duties of your ministry. ಮಿನಿಸ್ಟ್ರಿಗೆ ಏನ್ ಡ್ಯೂಟೀಸ್ ಬೇಕಾದ್ ಮಾಡಿ ಅಂತ ಹೇಳ್ತದೆ ಇಲ್ಲಿ. ಸೆಕೆಂಡ್ ತಿಮೋತಿಯಲ್ಲಿ ನೀವು ಹೇಳಿದ್ರಲ್ಲ, ರನ್ನಿಂಗ್ ಕಾಮೆಂಟ್ರಿಲಿ ಹೇಳ್ತದೆ, ಡಿಸ್ಚಾರ್ಜ್ all the duties for the evangelist ಅಂತ. Endure hardship, do the work of an evangelist. That's what you're doing now, the last days. ದಿವಸ ಸಭೆಗಳಿಗೆ ಜನರು ದೇವ್ರು ಕಳಿಸ್ತಾ ಇದ್ದಾನೆ. ಅವ್ರ ಬಾಯಿಯಿಂದ ಈ ಮಾತುಗಳು ಬರ್ತವೆ.
ಈಗ ನಿಜ ನೋಡಿ ನಿಜ. ಯಾರು ಕೂಡ ನಾವು ನೆನ್ಸಲಾರ್ದ ರೀತಿಯಲ್ಲಿ ದೇವ್ರು ತನ್ನ ಕೆಲಸ ಮಾಡೇ ಮಾಡ್ತಾರೆ. ನಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದಾಗ ಆಶೀರ್ವಾದ ಆಗೇ ಆಗ್ತದೆ. ಸೊ ಆ ಪ್ರಯತ್ನದಲ್ಲಿ ನಮ್ಗೆ ಅಷ್ಟೇ. ಹೌದು, ವ್ಯರ್ಥ ಆಗೋಲ್ಲ. ಎಲ್ಲೇ ಒಂದ್ ಕಡೆ ನೀವ್ ಹೇಳ್ದಂಗೆ ವಿಲ್ ಬಿ ಬೆನಿಫಿಟೆಡ್ ಸಮ್ ಆರ್ ಅದರ್. ಯಾರಾದ್ರೂ ಇಂಪ್ರೂವ್ಮೆಂಟ್ಸ್ ಇದೆ ಫಸ್ಟ್ ಪ್ರೋಗ್ರಾಮ್ ಅಲ್ಲಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಈಗ ನಮಗ್ ಸದ್ಯಕ್ಕೆ ಏನಾಗ್ತದೆ ಅಂತಂದ್ರೆ, ಏನಪ್ಪಾ ಬರಡಾಗೋಯ್ತು ದೇವ್ರ ಸಭೆ ಅಂತ ಅನ್ಸ್ಬೋದು. ಬಟ್ ಕೊನೆ ಅಂತ್ಯದ ಸ್ಥಿತಿ ಬಂದಾಗ ಅದು ಹೌದು. ಟರ್ನ್ ಆಗೋಯ್ತದೆ, ಉಲ್ಟಾ ಆಗ್ಬಿಡ್ತದೆ. ಖಂಡಿತ. ಜನ ಬಿಟ್ಟು ಓಡ್ ಬರ್ತಾರಂತ ಸಭೆಗೆ. ಹೌದು. ಅದನ್ನೇ ತಾನೇ ಯೆಶಾಯನು ಬರೀತಾನೆ, ಅಂತ್ಯ ಕಾಲದಲ್ಲಿ ಯೆಹೋವನ ಮಂದಿರವು ಉನ್ನತವಾಗಿ ಬೆಳೆಯುವುದು, ಜನಾಂಗಗಳಿಂದ ಪ್ರವಾಹದಂತೆ ದೇವರ ಸನ್ನಿಧಾನಕ್ಕೆ ಓಡಿ ಬರೋದು. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗ್ತದೆ. ಈಜಿ ವೈಟ್ ಅವರು ಕೂಡ ಅದೇ ಹೇಳ್ತಾರೆ, ಕೊನೆ ಕಾಲದಲ್ಲಿ ದೇವ್ರ ಕಡೆಗೆ ತಿರ್ಕೊಳ್ಳೋರು ದೊಡ್ಡ ಜನಾಂಗ ಆಗ್ತಾರೆ ಕೊನೆ ಮೂಮೆಂಟ್. ಅದಕ್ಕಾಗಿ ಈಗಿನ ಸತ್ಯ ರವಾನಿಸ್ತಾ ಇರ್ಬೇಕು. ಎಲ್ಲ ಅವ್ರಿಗೆ ಒಂದಲ್ಲ ಒಂದ್ ರೀತಿನಲ್ಲಿ ಸಿಕ್ಬಿಡ್ತದೆ ಎಲ್ಲೋ ಒಂದ್ ಕಡೆ. ಅದಕ್ಕಾಗಿ ಈಗ ನಾವು ಅದನ್ನ ಸ್ಟೋರ್ ಮಾಡ್ತಾನೆ ಇರ್ಬೇಕು, ಅದನ್ನ ಸೆಂಡ್ ಮಾಡ್ತಾನೆ ಇರ್ಬೇಕು. ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗ್ತದೆ, ಸಡನ್ ಆಗಿ ಯಾರಿಗೂ ಅದು ಸಿಗ್ತದೆ, ಅದನ್ನ ಅವ್ರು ಉಪಯೋಗ ಮಾಡ್ತಾರೆ. ಇನ್ ದ ಸೀಸನ್ ಆರ್ ಔಟ್ ಆಫ್ ಸೀಸನ್. ಎಸ್. ಮಾಡೋಣ. ಈಗ ಹೇಗಿದ್ದಾರೆ ವಿಕ್ರಮ್? ಈಸ್ ಫೈನ್ ಪಾಸ್ಟರ್, ಈಸ್ ಫೈನ್. ವಿಕ್ರಮ್ ಇಸ್ ಫೈನ್. ವಿನಯ್ ಸ್ವಲ್ಪ ನರ್ವಸ್ನೆಸ್ ಸ್ವಲ್ಪ ಕಾಡ್ತಾ ಇದೆ ಅವನ್ಗೆ. ಸಮಥಿಂಗ್ ಇಸ್ ವರಿಂಗ್ ಹಿಮ್. ಎನ್ಕರೇಜ್ ಮಾಡಬೇಕು. ಕೆಲವೊಂದ್ ಕಡೆ ಒಳ್ಳೆಯ ಒಂದು ಏನಪ್ಪಾ ಅಂದ್ರೆ ಧೈರ್ಯ ತುಂಬುವಂತ ಜನರ ಹತ್ರ ಅವ್ರನ್ನ ಒಡನಾಟಕ್ಕೆ ಬಿಡಬೇಕು. ಬೋಧಕರ ಹತ್ರ ಜೊತೆಲಿ ಇಟ್ಕೊಂಡು ಅವ್ರಿಗೆ ಸ್ವಲ್ಪ ಏನು ಕೌನ್ಸಲ್ಸ್ ಅಂತಾರಲ್ಲ, ದೇವರ ವಾಕ್ಯ ಹೇಳೋ ರೀತಿನಲ್ಲಿ. ಇನ್ನು ಕೌನ್ಸಲ್ ಅಂತಂದ್ರೆ ಅವ್ರ ಕೌನ್ಸಲ್ ಹೇಳ್ತಾರೆ ಅನ್ನೋ ರೀತಿ ಇರಬಾರ್ದು. ಕರೆಕ್ಟ್. ಅವ್ರಿಗೆ ಅರ್ಥ ಆಗೋ ರೀತಿನಲ್ಲಿ ಇನ್ಯಾರಿಗೂ ಹೇಳ್ದಂಗೆ ಅವ್ರಿಗೆ ಮುಟ್ಟಿಸುವಂತ ರೀತಿ ಕೆಲಸ ಕಾರ್ಯಗಳಾಗ್ಬೇಕು. ಯಾಕಂದ್ರೆ ಈಗ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಅವ್ರು ಇನ್ನೊಬ್ರು ಬುದ್ಧಿ ಹೇಳೋ ವಯಸ್ಸಿನಲ್ಲಿ ಇನ್ನೊಬ್ರ ಕಡೆಯಿಂದ ಬುದ್ಧಿ ಹೇಳಿಸ್ಕೋಬೇಕಂದ್ರೆ ಕಷ್ಟ. ಲಾಯರ್ ಪಾಸ್ಟರ್ ಅವನು. ಈಗ ಯೋಚನೆ ಮಾಡಿ, ಲಾಯರ್ಗೆ ನಾವು ಲಾ ಕಲ್ಸಕ್ ಆಯ್ತದ? ಅದು ಕಷ್ಟ. ಅದರಿಂದ ಅವ್ರಿಗೆ ಕೆಲವೊಂದು ವಿಷಯಗಳಲ್ಲಿ ಗಮನ ಹರಿಸಬೇಕಾದಂತ ಕಾರ್ಯಗಳನ್ನ ಸ್ವಲ್ಪ ಸರಿಯಾದ ರೀತಿಯಲ್ಲಿ ತಿಳಿಸುವಂತ ಪ್ರಯತ್ನಗಳು ನೀವೂ ಮಾಡಬಹುದು, ನಿಮ್ ಸ್ನೇಹಿತರ ಕಡೆಯಿಂದ ಮಾಡಿಸ್ಬೋದು, ಸಭೆಯಿಂದ ಮಾಡಿಸ್ಬೋದು, ಕಡೆಯಿಂದ ಮಾಡಿಸ್ಬೋದು. ಅದಕ್ಕಿರೋ ಔಷಧಿ ಅಷ್ಟೇ. ಅವ್ರಿಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಮಾಹಿತಿ, ಸರಿಯಾದಂತ ತಿಳುವಳಿಕೆ. ಅವುಗಳು ಸಿಕ್ಕಿದ್ರೆ ಅವ್ರು ಬಲ ಹೊಂದ್ತಾರೆ. ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಭ್ರಮೆ, ಒಂದು ಕೀಳರಿಮೆ ಅನ್ನೋದು ಅವ್ರ ತಲೆ ಸೇರ್ಕೊಂಡ್ಬಿಟ್ಟಿದೆ. ಹಿಂಗಾಗ್ಬಿಡ್ತಲ್ಲ, ಅಯ್ಯೋ ಇನ್ನೇನ್ ಮಾಡ್ಬೇಕು, ಅಯ್ಯೋ ಹಿಂಗಾದ್ರೆ ಏನಾಗ್ಬೇಕು, ಮುಂದ್ ಹಿಂಗಾಗ್ಬಿಟ್ರಿ ಒಂಥರ ಭಯ. ಆ ವಾತಾವರಣದಿಂದ ಹೊರಗೆ ತರಬೇಕು ಅಂತಂದ್ರೆ ದೇವರ ವಾಕ್ಯದ ಬಲದಿಂದ ಅವರನ್ನ ದೇವ್ರು ಇದ್ದಾನೆ, ದೇವ್ರು ನಮ್ಮ ನಡೆಸ್ತಾನೆ. ಇಂಥ ಪರಿಸ್ಥಿತಿನಲ್ಲೂ ದೇವ್ರ ಮೇಲೆ ನಾವು ಹಾತ್ಕೋಬೇಕು, ದೇವ್ರ ಕೈಗೆ ಒಪ್ಪಿಸ್ಕೊಡ್ಬೇಕು. ಈ ರೀತಿಯಾದ ಧೈರ್ಯದ ಕಾರ್ಯಗಳನ್ನ ಅವ್ರಿಗೆ ತಿಳಿಸುವಂತ ಕೆಲಸ ಕಾರ್ಯಗಳಾಗ್ಬೇಕು. ಸಮಯ ಸಿಕ್ಕಾಗ ಕಾನ್ವರ್ಸೇಷನ್ ಕೂತ್ಕೊಳ್ರಿ, ಅವ್ರ ಜೊತೆಲಿ ಮಾತನಾಡ್ರಿ. ನಿಮಗಿಂತ ಒಳ್ಳೆ ಸ್ನೇಹಿತ ಇನ್ನೊಬ್ರು ಇರಲ್ಲ. ಮಕ್ಕಳಿಗೆ ತಂದೆಗಿಂತ ಒಳ್ಳೆ ಸ್ನೇಹಿತ ಇನ್ನೊಬ್ರು ಸಿಗಲ್ಲ. ಯಾಕಂದ್ರೆ ಮಕ್ಕಳನ್ನ ಎಳೆಯಾಗಿ ಅರ್ಥ ಮಾಡ್ಕೊಂಡಿರೋರು ತಂದೆ ತಾಯಿಗಳೇ. ಅವ್ರಿಗೇನ್ ಬೇಕು ಅನ್ನೋದು ತಂದೆ ತಾಯಿಗೆ ಗೊತ್ತು. ಊಟ ಆಗ್ಲಿ, ಡ್ರೆಸ್ ಆಗ್ಲಿ, ಅವರ ಅಭಿರುಚಿಗಳಾಗ್ಲಿ, ಅವ್ರ ಏನ್ ಇಷ್ಟ ಪಡ್ತಾರೆ ಗೊತ್ತು. ಸೊ ಅವ್ರಿಗೆ ಏನ್ ಬೇಕಾಗಿದೆ, ಏನ್ ಮಿಸ್ ಮಾಡ್ಕೊತಿದ್ದಾರೆ ಅಂತ ನಮಗ್ ಗೊತ್ತಾಗ್ತದೆ. ನಾವು ಹೆಚ್ಚು ಸಮಯ ಅವ್ರ ಜೊತೆ ಕಳೆದ್ರೆ ಅವ್ರ ಸಮಸ್ಯೆ ಎಷ್ಟೋ ಪರಿಹಾರ ಆಗ್ಬಿಡ್ತದೆ. ಸೊ ಅದರಿಂದ ನೀವೇ ಸ್ವಲ್ಪ ಸಮಯ ತಗೊಂಡು ಅವ್ರ ಜೊತೆ ಕ್ಲೋಸ್ ಆಗಿ ಖುಷಿಯಿಂದ ಮಾತಾಡ್ಕೊಂತ ಬಲಪಡಿಸ್ರಿ. Putting all the efforts, Pastor. Mrs. or Mrs. ನಮ್ ಸೊಸೆ putting all the efforts. Even ಮೊನ್ನೆ ಸ್ಯಾಮಲ್ ಕ್ರಿಸ್ಟೋಫರ್ನು ಸ್ವಲ್ಪ ಇದನ್ನ ಮಾಡಿದ್ರು, ಗೈಡ್ ಮಾಡಿದ್ರು ಅವನಿಗೆ. ಅವ್ರ ಡಾಕ್ಟರ್ ಶೀಸ್ ಆಲ್ಸೋ ಲಾಯರ್, ಗೋವಾದಾಗಿರ್ತಾರೆ ಕ್ರಿಸ್ಟೋಫರ್ ಸ್ಯಾಮಲ್.
ಅವರು ಕೂಡ ಈ ಸ್ವಲ್ಪ ಸಾಮ್ರಾಟ್ ಗೈಡ್ ಕೃಷ್ಣಪ್ಪ ಮಾಡಿ. ಅವರು ಬಹಳ ರೇರ್ ಆಗಿ ಬರ್ತಾರೆ, ಕಾರಣ ಏನಂತ ಗೊತ್ತಿಲ್ಲ. ಅವರು ಈಸ್ ಅಟ್ ಪುಣೆ ನಾವು ಅಲ್ಲಿ ಪುಣೆಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಹಾ ಪುಣೆ ಅಲ್ಲೇನೋ ಮಗಳು ಒಬ್ಳು ಏನೋ ಟೆಕ್ ಏನೋ ಮಾಡ್ತಾ ಇರತ್ತೆ, ಸುಮ್ಮನೆ ಏನೋ ಕೇಳ್ಪಟ್ಟೆ. ಸಂಸಾರದ ಒಂದು ಭಾರ ಎತ್ತಿರಬೇಕು. ಭಾರ ಇದೆ ಅವ್ರಿಗೆ. ಗೋವಾ ಇರ್ತಾರ, ಇಲ್ಲಾಂದ್ರೆ ಅಲ್ಲಿ ಹೋಗ್ತಾರ, ಸ್ವಲ್ಪ ಭಾರ ಅವರ ಇದೆ. ತಂದೆಯವರು ಒಳ್ಳೆ ಬೋಧಕರು, ಸುಂದರರಾಜ್ ಅಂತ ಹೇಳಿ. ಹೌದೇನ್ರಿ? ಅವ್ರ ತಂದೆನೆ ನನಗೆ, ನಾನು ದೀಕ್ಷೆ ತೆಗೆದುಕೊಳ್ಳುವಂತ ಸಮಯದಲ್ಲಿ ಅವರು ವಯಸ್ಸಾದವರಾಗಿದ್ರು, ಅವರು ನನಗೆ ದೀಕ್ಷೆ ಕೊಟ್ಟರು. ಅವ್ರು ಒಳ್ಳೆ ಬೋಧಕರು, ಅವರು ಒಳ್ಳೆ ಸೇವೆ ಮಾಡಿದ್ದಾರೆ. ಅವ್ರದ್ದು ಬೋಧಕರ ಮಕ್ಕಳಲ್ವಾ, ಹೋರಾಟ ಇರ್ತದೆ, ಇದೆ ಆಸಕ್ತಿ. ಹೌದು ಒಳ್ಳೆ ಇದಿದೆ ಅವ್ರಿಗೆ ನಿಮ್ಮಂಗನೆ. ಬಟ್ ನಾಲೆಜಬಲ್ ಮ್ಯಾನ್ ಕೂಡ, ಅವರನ್ನು ಕೂಡ ನಮ್ಮ ನಿಕ್ಷನ್ ಅವ್ರ ಹಂಗೆ. ಸೊ ಅದು ಹೆಚ್ಚು ಇಂಥ ಪ್ರೋಗ್ರಾಮ್ಗಳಲ್ಲಿ ಯೂಸ್ ಆದ್ರೆ ಬಹಳ ಒಳ್ಳೇದು, ಬಹಳ ಒಳ್ಳೇದಾಗ್ತದೆ, ಬಹಳ ಹೆಲ್ಪ್ ಆಗ್ತದೆ ಜನಗಳಿಗೆ. ಅವ್ರಿಗೊಂದ್ಸತಿ ಸುಮ್ನೆ ಹೇಳಿ, ಬೆಳಗಿನ ಜಾವದಲ್ಲಿ ಒಂದ್ ದಿವ್ಸ ವಾಕ್ಯ ಹೇಳಿ, ಟ್ರಾನ್ಸ್ಲೇಷನ್ ನಾವು ಮಾಡೋಣ. ಬೋಧಕರು ಮಾಡ್ತಾರೆ, ಫಸ್ಟ್ ರಾಜು ಅವ್ರು ಮಾಡ್ತಾರೆ, ಸುದ್ದಿ ಇಲ್ಲ. ನೀವು ಇಂಗ್ಲಿಷ್ ಅಲ್ಲಿ ಮಾತಾಡ್ರಿ, ಅವ್ರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಬಟ್ ವಾಕ್ಯ ಬೇಕು ಅಂತ ಅವ್ರು ತಿಳಿಸ್ತಾರೆ. ಕ್ಲೋಸ್ ಆಗಿ ಅವ್ರು ಹೇಳಿದ್ರೆ ಸ್ವಲ್ಪ ಅವ್ರಿಗೆ ಧೈರ್ಯ, ಅವ್ರ ಜೊತೆ ಮಾತಾಡ್ಕೊಂತಿರ್ತೀರಿ. ಸೊ ಅವ್ರನ್ನೆಲ್ಲ ಸ್ವಲ್ಪ ಜಾಸ್ತಿ ಫೀಲ್ಡ್ ಇಳಿಸ್ಬೇಕು. ಅದೇ ಮಾಡ್ತಾ ಇದ್ದೀನಿ ನಾನು. ಟೈಮ್ ಸಿಕ್ಕಾಗ ಮೈ ಬೆಸ್ಟ್. ದೇವರು ಸಹಾಯ ಮಾಡ್ತಾನಂತ ಹೋಪ್ಸ್ ಇದೆ. ಸಾಯಂಕಾಲ 5 ಗಂಟೆಗೆಲ್ಲ ಒಂದ್ಸತಿ ಸ್ವಲ್ಪ ಶಾರ್ಟ್ ಮೆಸೇಜ್ ಕೊಡ್ತಿರ್ತಾರೆ ಅವರು. ಸಮ್ಟೈಮ್ ಸಂಡೇಲಿ 11 ಹಿಂಗೆ ಸ್ವಲ್ಪ ಮೆಸೇಜ್ ಕೊಡ್ತಾ ಇರ್ತಾರೆ. ಈಸ್ ಗೈಡಿಂಗ್ ಮೈ ಚಿಲ್ಡ್ರನ್ಸ್. ಮಾತಾಡ್ತೀನಿ ಅವ್ರಿಗೆ, ಮಾತಾಡ್ಬಿಟ್ಟು ಅಲ್ಲಿ ಇನ್ಫಾರ್ಮ್ ಯು. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.